ಶ್ರೀ ವಿಶ್ವನಾಥ ಕರುಣಾಕರ ಶೂಲಪಾಣೆ ಶಂಭೋ ಶಿವೇಶ ಶಶಿಶೇಖರ ಚಂದ್ರಮೌಳೆ ಶ್ರೀ ವಿಶ್ವನಾಥ ಕರುಣಾಕರ ಶೂಲಪಾಣೆ ಶಂಭೋ ಶಿವೇಶ ಶಶಿಶೇಖರ ಚಂದ್ರಮೌಳೆ ಶ್ರೀನೀಲಕಂಠ ಮದನಾಂತಕ ವಿಶ್ವಮೂರ್ತೆ ಗೌರೀಪತೆ ಮಯಿ ನಿಧೇಹಿ ಕೃಪಾ ಕಟಾಕ್ಷಂ ಮದವೆಂದುಂಬಿಗೆ ಮದವೇರಿಸುತ್ತಿರೆ ಮದಗಜದಂತದ ಗಾಯವನು ತಳಿದ ತೊರೆಯನು ನೋಡುತ್ತೆ ತಣಿಯನು ತಳಿದ ತೊರೆಯನು ನೋಡುತ್ತೆ ತಣಿಯನು ಪೀಡಿಪ ಪಿರಿಯೇನೆ ಮನ್ನಯನು ಪ್ರೇಮದ ಕಟಕದೆ ಕೆಂಪಗೆ ಹೊಳೆಯುವ ನಲ್ಲನು ಸಮನೆನೆ ಪೆರಲಗೆ ಪ್ರೇಮದ ಕಟಕದೆ ಕೆಂಪಗೆ ಹೊಳೆಯುವ ನಲ್ಲನು ಸಮನೆನೆ ಪೆರಲಗೆ ಇಲ್ಲೆಂದರಸುತ ನಿಡುಸರಗೈಯುವ ಇಲ್ಲೆಂದರಸುತ ನಿಡುಸರಗೈಯುವ ಕೋಕಿಯ ಕಂಡನು ನಲವಿಂದೆ ಕೋಕಿಯ ಕಂಡನು ನಲವಿಂದೆ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಇಲ್ಲಿ ಒಂದಕ್ಕಿಂತ ಒಂದು ಆ ಕವಿಯ ವರ್ಣನೆ ಎಷ್ಟು ಮಟ್ಟಿಗೆ ಬರುತ್ತೆ ಅನ್ನೋದನ್ನ ಮದ ಪೆಂಡುಂಬಿಗೆ ಮದವೇರಿಸುತ್ತಿರೆ ಮದಗಜದಂತಹ ಗಾಯವನು ತಳಿದ ಆ ತೊರೆಯನ್ನು ನೋಡದೆ ತಣಿಯನು ಪಾರ್ಥ ಪೀಡಿಪ ಪಿರಿಯನೆ ಮನ್ನೆಯನು. ಆ ಮದ ಪೆಂಡುಂಬಿಗೆ ಮದವೇರಿಸುತ್ತಿರೆ ಮದಗಜ ದಂತದ ಗಾಯವನು ದಂತ ಬೆಳೆದ ಆನೆಗಳಿಂದ ಘಾಸಿಕೊಂಡ ದಂತ ಉಳ್ಳಂಥ ಆನೆಗಳಿಂದ ಘಾಸಿಕೊಂಡ ಹಾಗೂ ಅವುಗಳ ಮದಜಲದಿಂದ ಮುದಗೊಂಡ. ಎರಡೂ ಆಯಿತು, ಘಾಸಿ ಆಯಿತು, ಅವುಗಳ ಮದೋದಕ ಬಂದಾಗ ಈ ಹೆಣ್ಣುಂಬಿಗೆ ಒಂಥರ ಸಂತೋಷವಾಗಿರುತ್ತೆ ಆ ಮದಜಲವನ್ನು ಅನುಭವಿಸುವಾಗ. ಹಾಗೂ ಮದಜಲದಿಂದ ಮುದಗೊಂಡ ಹೆಣ್ಣು ತುಂಬಿಗಳಿಂದ ಕೂಡಿದ ಗಂಗಾ ತಟವು ಆ ಗಂಗಾ ತಟ ಆ ಗಂಗೆಯ ಒಂದು ದಡ ಏನಿದೆ ಅರ್ಜುನನಿಗೆ ಬಹಳ ಸಂತೋಷ ಆಗುತ್ತಂತೆ. ಗಂಗೆಯ ದಡವೇ ಹಾಗೆ ಎಲ್ಲಿ ತಾವು ನೋಡಿದ್ರು ಪ್ರಯಾಗಗಳು ಸಿಗ್ತಾ ಹೋಗುತ್ತೆ. ನಿಮಗೆ ಕಾನ್ಫ್ಲೂಯೆನ್ಸ್ ಆಫ್ ರಿವರ್ಸ್ ಅಂತೀವಿ ನೋಡಿ, ಪ್ರಯಾಗಕ್ಕೆ ಸಿಗ್ತಾ ಹೋಗುತ್ತೆ. ಅಲ್ಲೆಲ್ಲ ಗಂಗೆ ತಾನಾಗಿ ಮಂದಾಕಿನಿಯಾಗಿ ಹರಿತಾಳೆ, ಗಂಗೆಯಾಗಿ ಹರಿತಾಳೆ, ತ್ರಿಪಥಗೆ ಅಂತ ಕರಿತೀವಿ ನಾವು ಅವಳನ್ನು. ಹಾಗೆ ಅರ್ಜುನಿಗೆ ಬಹಳ ಪ್ರಿಯ ಆಗೋಯ್ತು. ಒಂದು ಮಾತು ಹೇಳ್ತಾನೆ ಕವಿ, ಪೀಡಿಪ ಪಿರಿಯನೆ ಮನ್ನೆಯನು. ದೊಡ್ಡವರು ಪೀಡಿಸಿದರೂ ಕೂಡ ಅದರಿಂದ ಉತ್ಕರ್ಷವೇ ಆಗುತ್ತದೆ ಅಂತ. ಮಹತ್ಕೃತು ಪೀಡಾಭಿ ಶುಭಾವಹಿ ಬೇಹಿ ಅನೇತ್ಯರ್ಥ.
ದೊಡ್ಡವರು ಮಾಡಿದ ಪೀಡೆ ಕೂಡ ಶುಭವನ್ನೇ ಉಂಟು ಮಾಡುತ್ತದೆ ಎಂದು ಒಂದು ಅರ್ಥವನ್ನು ಹೇಳ್ತಾರೆ ಕವಿ. ಹಾಗೆಯೇ ಹೇಮದ ಕಟಕದೆ ಕೆಂಪದೆ ಹೊಳೆಯುವ ನನ್ನನ್ನು ಸಮನನೆ ಬೇರ್ ಅಲೆಗೆ ದೊಡ್ಡ ದೊಡ್ಡ ಅಲೆಗಳಿಗೆ ಇಲ್ಲೆಂದ ಅರಸುತ್ತ ನಿಡುಸರ ಗೈಯುವ ಕೋಕಿಯ ಕಂಡನು ನಲವಿಂದೆ. ಕೋಕಿ ಅಂದರೆ ಕೋಕ ಪಕ್ಷಿ, ಚಕ್ರವಾಕ ಪಕ್ಷಿ ಎಂಬುದಾಗಿ. ಸಾಧಾರಣವಾಗಿ ಚಕ್ರವಾಕ, ಜಾತಕ ಪಕ್ಷಿಗಳೆಲ್ಲ ಬೆಳದಿಂಗಳನ್ನು ಕುಡಿಯುತ್ತವೆ ಅಂತ ಕವಿ ಸಮಯದಲ್ಲಿ ಹೇಳ್ತಾರೆ. ಹೇಮದ ಕಟಕರೆ ಅರ್ಜುನ್ ನೋಡ್ತಾ ಇದ್ದಾನೆ. ಆ ಸ್ವರ್ಣ ಶಿಖರ ಸೂರ್ಯೋದಯ ಆಗಿ ಒಳ್ಳೆ ಆ ಸ್ವರ್ಣ ಶಿಖರವು ಕಾಣ್ತಾ ಇದೆ. ಹಿಮಾಲಯ ಇಂದ್ರಕೀಲ ಪರ್ವತದ ಈ ಕಡೆ ಸ್ವರ್ಣ ಶಿಖರದ ಸಮೀಪದಲ್ಲಿ ಕೆಂಪಾದ ದೊಡ್ಡ ದೊಡ್ಡ ಅಲೆಗಳೊಡನೆ ಲೀನವಾಗಿ ಬಿಟ್ಟಂತ ಪ್ರಿಯಕರನನ್ನ, ಅಯ್ಯೋ ನನಗೆ ಬರಲಿಲ್ವಾ, ನೀ ಎಲ್ಲಿ ಹೊರಟೋದೆ ನನ್ನ ಬಿಟ್ಟು ಎಂಬುದಾಗಿ ದೀನವಾಗಿ ಕೂಗುತ್ತಾ ಹುಡುಕುತ್ತಿದ್ದಾರೆ ಆ ಪ್ರಿಯಕರನ ಹೆಣ್ಣು ಚಕ್ರವಾಕ ಪಕ್ಷಿ. ಅದನ್ನು ಅಭಿನಂದಿಸ್ತಾನಂತೆ ನಮ್ಮ ಪಾರ್ಥ. ಚಕ್ರವಾಕ ಪಕ್ಷಿಗೆ ತನ್ನ ನಲ್ಲನಲ್ಲಿ ತರಂಗ ಭ್ರಮೆ ಉಂಟಾದುದರಿಂದ ಅದು ವಿಪ್ರಲಂಭವನ್ನು ಅನುಭವಿಸುತ್ತದೆ ಅಂತ ಕವಿ ಹೇಳೋದು. ವಿಪ್ರಲಂಭ ಶೃಂಗಾರ ಅಂತ ನಮ್ಮಲ್ಲಿ ವಿರಹ ಶ್ಲೇಷೆ ಇಲ್ಲದೆ ವಿಶ್ಲೇಷ ಆದಾಗ ಮಾತಾಡ್ತಾರೆ. ಹಾಗೆ ಇಲ್ಲಿ ಭ್ರಾಂತಿಯಿಂದ ಪ್ರೇಮಾಭಿವ್ಯಕ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇವೆಲ್ಲವೂ ಒಂದು ಕವಿ ಸಮಯ, ಕವಿಗೆ ಅನುಭವಕ್ಕೆ ಉಂಟಾಗತಕ್ಕಂಥದ್ದು ಅಂತ ಹೇಳ್ತಾರೆ. ಚಂಚಲ ವೀಚಿಯ ರಂಜಿತವಾಗಿಸಿ ಆಳದೆ ಮುಳುಗಿದ ಮಣಿಗಳನ್ನು ಬೆಳಕುಗಳ ರುಹಿದು ಅರ್ಜುನನಿಗೆ ಆಕೃತಿಯೊರೆವರು ಭಾವವನು ಬಂಡೆಗೆ ಬಡಿ ಮಲೆಗಳು ಮೇಲೆತ್ತಲು ಬಿರುಗಾಳಿಯು ಸಲೆ ಚದುರಿಸಲು ಕೇದಗೆ ತುದಿಯನೆ ಬಿಳಿಯಗಲೊರೆಗಳ ಕೇದಗೆ ತುದಿಯನೆ ಬಿಳಿಯಗಲೊರೆಗಳ ಕಂಡನು ತೊರೆಗಳ ನಗೆಗೆನಲೋ ಕಂಡನು ತೊರೆಗಳ ನಗೆಗೆನಲೋ. ಎಷ್ಟು ಚೆನ್ನಾಗಿ ಕವಿ ಅನುಭವಿಸ್ತಾನೆ. ನದಿಯ ಒಂದು ಹರಿತಕ್ಕಂಥದ್ದು ನೀರಿಂದ ಉಂಟಾಗ್ತಕ್ಕಂಥ ಫೇನ ಅಂತೀವಿ, ಫೇನ ನೊರೆ. ಆ ನೊರೆ ನದಿ ಅಟ್ಟಹಾಸದ ನಗೆ ಹಾಗಂತ ಅನಿಸ್ತದೆ ಅರ್ಜುನಿಗೆ. ಯಾವಾಗಲೂ ನಗುವನ್ನು ಬಿಳುಪಿಗೆ ಹೋಲಿಸೋದು ನಮ್ಮಲ್ಲಿ ಒಂದು ಪದ್ಧತಿ ಇದೆ ನೋಡಿ. ಹಾಗೆ ಚಂಚಲ ವೀಚಿಯ ರಂಜಿತವಾಗಿಸಿ ಆಳದೆ ಮುಳುಗಿದ ಮಣಿಗಳನ್ನು, ವೀಚಿ ತರಂಗ ಅಲೆಗಳು, ಚಂಚಲ ಏಳುತ್ತವೆ ಮುಳುಗ್ತವೆ, ಏಳುತ್ತೆ ಇಳಿಯುತ್ತೆ. ಚಂಚಲ ವೀಚಿಯ ರಂಜಿತವಾಗಿಸಿ ಆಳದೆ ಮುಳುಗಿದ ಮಣಿಗಳನ್ನು ಬೆಳಕುಗಳು ಅರುಹಿದವು ಅರ್ಜುನನಿಗೆ ಮೇಣ್ ಆಕೃತಿ ಒರೆವಲು ಭಾವವನು. ಅಂದರೆ ಚಂಚಲ ಹಾಕುವಂಥ ಅಲೆಗಳು ಏಳುತ್ತೆ ಮುಳುಗುತ್ತೆ, ಏಳುತ್ತೆ ಎತ್ತರವಾಗಿ ಬರುತ್ತೆ. ನದಿಯ ಚೆನ್ನಾಗಿ ಹರಿತಕ್ಕಂಥ ನದಿಯಲ್ಲಿ ಮುಳುಗ್ತವೆ ಅಲೆಗಳು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಚಂಚಲವಾದ ಅಲೆಗಳಿಗೆ ಬಣ್ಣವನ್ನು ಕೊಡುವುದರಲ್ಲಿ ಸಮರ್ಥವಾದ ಆ ಪ್ರಭೆಗಳು, ಆ ಆಳದಲ್ಲಿರ್ತಕ್ಕಂಥ ಅನೇಕ ಮಣಿಗಳು ಕಾಣ್ತಾ ಇದೆ. ಆ ಮಣಿಗಳಿಂದಾಗಿ ಆ ಪ್ರಭೆ ನೀರಿನಲ್ಲಿ ಪ್ರತಿಫಲಿಸುತ್ತೆ ನೀರಿನಲ್ಲಿ. ಹಾಗಾಗಿ ಚಂಚಲವಾದ ಆ ನೀರಿನ ಅಲೆಗಳಿಗೆ ಬಣ್ಣವನ್ನು ಕೊಡುವುದರಲ್ಲಿ ಸಮರ್ಥವಾದಂಥ ಪ್ರಭೆಗಳು, ಬೆಳಕುಗಳು ಅರುಹಿದವು ಅರ್ಜುನಿಗೆ ಮೇಣ್ ಆಕೃತಿ ಒರೆಗಳು ಭಾವವನು. ಮುಖದ ಬಾಹ್ಯ ವಿಕಾರಗಳು ಮನಸ್ಸಿನಲ್ಲಿ ಇರತಕ್ಕಂಥ ಭಾವನೆಗಳನ್ನು ತೋರ್ಪಡಿಸುವ ಹಾಗೆ ಭಾಳ ಚೆನ್ನಾಗಿದೆ. ಮುಖದ ಬಾಹ್ಯ ಏನಾದ್ರು ಕೋಪ ಬಂದರೆ ಮುಖದಲ್ಲೂ ಪ್ರತಿಫಲಿಸುತ್ತೆ, ಸಂತೋಷವಾದರೂ ಮುಖದಲ್ಲಿ ಪ್ರತಿಫಲಿಸುತ್ತೆ, ಮಂದಹಾಸವಾದರೂ ಮುಖದಲ್ಲಿ ಪ್ರತಿಫಲಿಸುತ್ತೆ, ಶೋಕವಾದರೂ ಮುಖದಲ್ಲಿ ಪ್ರತಿಫಲಿಸುತ್ತೆ. ಆದ್ದರಿಂದ ಮುಖ ಎಲ್ಲಾದರೂ ಆ ವಿಕಾರ ಅನ್ನೋದು, ಆ ವಿಕಾರ ಮುಖದ ಬಾಹ್ಯ ವಿಕಾರಗಳು, ಹೊರಗಿನ ವಿಕಾರಗಳು ಮನಸ್ಸಿನಲ್ಲಿರುವ ಭಾವನೆಗಳನ್ನು ರಿಫ್ಲೆಕ್ಟ್ ತೋರಿಸುವ ಹಾಗೆ ಅರ್ಜುನನಿಗೆ ನೀರಿನಲ್ಲಿ ಮಣಿಗಳನ್ನು ತೋರಿಸಿದವು. ಅಂದರೆ ನೀರಿನಲ್ಲಿ ಮುಳುಗಿದ್ದ ಮಣಿಗಳ ಪ್ರಭೆಗಳಿಂದ ಅಲೆಗಳು ಕೂಡ ಬಣ್ಣ ಬಣ್ಣವಾಗಿ ಕಾಣ್ತಾ ಇತ್ತು. ಬಿಳಿಯದ ಅಂತ ಅಚ್ಚುಕಟ್ಟಾದ ಹರಿಯುವ ನದಿ, ಆದರೆ ಪ್ರಭೆಯಾಗಿ ಬಂದಂಥ ಮಣಿಗಳಿಂದ ಬಣ್ಣ ಬಣ್ಣವಾಗಿ ಕಾಣ್ತಾ ಇದೆ. ಆ ಬಣ್ಣಗಳಿಂದ ನೀರಿನಲ್ಲಿ ಮಣಿಗಳಿದೆ ಅನ್ನೋದು ಗೊತ್ತಾಯಿತು. ಆ
ಆ ಮುಖದ ವಿಕಾರವು ಮನಸ್ಸಿನ ಭಾವನೆಗಳನ್ನು ಪ್ರತಿಬಿಂಬಿಸುವ ಹಾಗೆ ಪ್ರಭೆಗಳು ಮಣಿಗಳನ್ನು ತೋರಿಸಿದವು. ಅಂದರೆ ಗುಣಗಳು ಸಹ ಆಶ್ರಯವನ್ನು ಸಿಗತಕ್ಕಂಥ ಆಶ್ರಯವನ್ನು ಅವಲಂಬನೆಯನ್ನು ತೋರಿಸುತ್ತವೆ ಎಂದು ಅರ್ಥ. ಬಂಡೆಗೆ ಬಡಿಯುವ ಅಲೆಗಳು ಮೇಲೆತ್ತಲು, ಬಂಡೆಗಳಿಗೆ ನದಿಯ ನೀರು ಬಂಡೆಗೆ ಅಪ್ಪಳಿಸುತ್ತೆ, ಆ ಅಲೆಗಳು ಅಪ್ಪಳಿಸುತ್ತೆ. ಆ ಬಂಡೆಗಳಿಗೆ ಹೊಡೆದದ್ರಿಂದ ಮೇಲೆ ಎದ್ದಂಥ ತರಂಗಗಳ ಆ ಅಲೆಗಳ ತುದಿಯಲ್ಲಿ ಇದ್ದ ಹಾಗೂ ಬಿರುಗಾಳಿಯು ಚದುರಿಸಲು ವೇಗವಾದ ಗಾಳಿಯು ಅಕ್ಕಿತ್ತ ಹರಡಿಕೊಂಡು ಆ ತರಂಗಗಳನ್ನು ಕೇತಕಿ ಪುಷ್ಪದ ಅಗ್ರದ ಹಾಗೆ ಬೆಳ್ಳಗಿತ್ತು. ಕೇತಕಿ ಪುಷ್ಪವನ್ನು ನಾವು ನೋಡ್ತಕ್ಕಂಥದ್ದಲ್ಲಿ ಅಗ್ರಭಾಗ ಸ್ವಲ್ಪ ಒಂದು ಹಳದಿ ಮಿಶ್ರಿತವಾದ ಬೆಳಗಿದ್ದ ಕಾಣುತ್ತದೆ ಅಂತ ಹೇಳಿ, ಕೇದಗಿಯ ತುದಿಯನೇ ಬಿಳಿಯ ನೊರೆಗಳ ಕಂಡನು ಅರ್ಜುನ ತೊರೆಗಳ ನಗೆಯೋ ಎನ್ನದು. ಆ ನೊರೆ ಕೂಡ ನದಿಯ ಅಟ್ಟಹಾಸದಿಂದ ನಗುವಾಗ ಅರ್ಜುನಿಗೆ ಅನ್ನಿಸ್ತಂತೆ. ಎಲ್ಲ ಕವಿಯ ಪ್ರತಿಭೆಯನ್ನು ನಾವು ಕಾಣ್ತೇವೆ ಇಲ್ಲಿ. ನೀರೊಳಗಿಳಿದಿರುವ ಆನೆಯ ಮದ ಜಲಪಟಲವೋ ಸೋಗೆಯ ಕಣ್ಣೆನಿಸೆ ಕಂಡನು ನೋಡಲು ನದಿಯೇ ತೆರೆದಿಗ ಕಂಡನು ನೋಡಲು ನದಿಯೇ ತೆರೆದಿಗ ಲೋಚನ ಶತ ತಾನೆಂದೆನಿಸೆ ಲೋಚನ ಶತ ತಾನೆಂದೆನಿಸೆ ತವೆ ಸಿಡಿದೇಳುತ್ತ ಬಾಯ್ದೆರೆ ಬಂದದೆ ಚಿಪ್ಪಿನ ಪೆಣ್ಣನು ಮಣಲಿನೊಳು ತವೆ ಸಿಡಿದೇಳುತ್ತ ಬಾಯ್ದೆರೆ ಬಂದದೆ ಚಿಪ್ಪಿನ ಪೆಣ್ಣನು ಮಣಲಿನೊಳು ಪಾರ್ಥನು ಕಂಡನು ಮುತ್ತಿನ ಮಣಿಗಳು ಪಾರ್ಥನು ಕಂಡನು ಮುತ್ತಿನ ಮಣಿಗಳು ಕಣ್ಣೀರೆಂಬಲು ಸುರಿದಿರಲು ಕಣ್ಣೀರೆಂಬಲು ಸುರಿದಿರಲು. ಎಲ್ಲ ತಾವು ಗಮನಿಸ್ತೇ ಭಾರವಿಯ ಪ್ರತಿಭೆ ಹೇಗೆ ಪ್ರತಿಫಲಿಸುತ್ತೆ ಅವನ ವರ್ಣನೆಗಳಲ್ಲಿ ಅನ್ನೋದನ್ನು. ನೀರೊಳಗೆ ಇಳಿದಿರುವ ಆನೆಯ ಮದಜಲ ಪಟಲವು ಸೋಗೆಯ ಕಣ್ಣೆಣಿಸೆ. ನವಿಲಿನ ಒಂದು ಕಣ್ಣು ಅನೇಕ ನವಿಲುಗರಿಗಳು ಕಣ್ಣಿನ ಥರ ಕಾಣುತ್ತೆ ನೋಡಿ, ಚಲುವಾಗಿ ಸೋಗೆಯ ಕಣ್ಣೆಣಿಸೆ ಹಾಗೂ ಅನ್ನೋ ಹಾಗೆ. ಕಂಡನು ನೋಡಲು ನದಿಯೇ ತೆರೆದಿಹ ಲೋಚನ ಶತ ತಾನೆಂದಿದೆ. 100 ಕಣ್ಣುಗಳು, ಲೋಚನ ಶತ 100 ಕಣ್ಣುಗಳು ಅಲ್ಲಿಯೋ ಅನ್ನೋ ಹಾಗೆ. ತವೆ ಸಿಡಿದೆ ಹೇಳುತ್ತ ಬಾಯ್ದೆರೆ ಬಂದದೆ ಚಿಪ್ಪಿನ ಪೆಣ್ಣನ್ನು ಮಣಲಿನಳು. ಮಳಲಿನಲ್ಲಿ ಚಿಪ್ಪಿನ ಪೆಣ್ಣನು ಶುಕ್ತಿ ಒಂದು ಚಿಪ್ಪು ಏನಿದೆ ಅದನ್ನು ಹೆಣ್ಣಿಗೆ ಹೋಲಿಸಿದ್ದಾರೆ. ಅಚ್ಚುಕಟ್ಟಾಗಿ ಒಂದು ಕಣ್ಣಿಂದ ಕಾಣುತ್ತದು. ಹಾಗೂ ಸ್ವಾತಿಯದ ಸಮಯದಲ್ಲಿ ಆ ಒಂದು ಚಿಪ್ಪು ತಾನಾಗಿ ಒಂದು ನೀರು ಬೀಳುವಾಗ, ಮಳೆ ನೀರು ಬೀಳುವಾಗ ತಾನಾಗಿ ಸಮುದ್ರದ ಆಳಕ್ಕಿಳಿದು ತಾನೇ ಮುತ್ತಾಗಿ ಮಾರ್ಪಡುತ್ತೆ. ಅದು ನಾವು ತಿಳ್ಕೊಳ್ತೀವಿ. ತವೆ ಸಿಡಿದೇಳುತ್ತ ಬಾಯ್ದೆರೆ ಬಂದದೆ ಜಿಪ್ಪಿನ ಪೆಣ್ಣನು ಮಡಲಿನೊಳು ಪಾರ್ಥನು ಕಂಡನು ಮುತ್ತಿನ ಮಣಿಗಳು ಕಣ್ಣೀರೆಂಬಲು ಸುರಿದಿರಲು. ಹಾಗೆ ನವಿಲುಗರಿಗಳ ಹಾಗೆ ಕಾಣುತ್ತಿದ್ದ ಒಂದು ಮದಜಲದ ಅನೇಕ ಬಿಂದುಗಳ ಸಮೂಹವು ನೀರೊಳಗೆ ಇದ್ದಂಥ ಗಜರಾಜನನ್ನು ನೋಡಬೇಕೋ ಅನ್ನೋ ಹಾಗೆ ನದಿ ತೆರೆದಿದ್ದ ಕಣ್ಣು ತನ್ನ ಕಣ್ಣುಗಳ ಹಾಗೆ ಅರ್ಜುನನಿಗೆ ಕಾಣ್ತಂತೆ. ಅದು ಬಹಳ ಚೆನ್ನಾಗಿರೋ ಒಂದು ಸನ್ನಿವೇಶ, ತೋರಿ ಅರ್ಜುನಿಗೆ ಸಂತೋಷವನ್ನು ಉಂಟು ಮಾಡಿತು. ಹಾಗೆಯೇ ತವೆ ಸಿಡಿದೆ ಹೇಳುತ್ತ ಬಾಯಿದೆರೆ ಬಂದದ ಚಿಪ್ಪಿನ ಪೆಣ್ಣನ್ನು ಮಣಲಿನಳು. ಮಣಲು ಅಂದರೆ ಮರಳು ಅನ್ನೋದನ್ನು ಮಳಲು ಅಂತ ಹೇಳ್ತಾರೆ. ತವೆ ಸಿಡಿದೆ ಹೇಳುತ್ತ ಸಂಪೂರ್ಣವಾಗಿ ಸಿಡಿದು ಬಾಯಿ ತೆರೆಯುವ ಹಾಗೆ ಅಂತ ಅನ್ನೋ ಹಾಗೆ ಎಚ್ಚರಗೊಂಡು ಬಾಯಿ ತೆರೆದು ಆಕಳಿಸುತ್ತಿದ್ದ ಹಾಗೆ ಇದ್ದಂಥ ಕಪ್ಪೆ ಚಿಪ್ಪಿನ ಒಳಗಿಂದ ಬೀಳುತ್ತಿದ್ದ ಮುತ್ತಿನ ಮಣಿಗಳಿಂದ ಕಣ್ಣೀರೆಂಬಲು ಸುರಿದಿರಲು. ಕಣ್ಣೀರೋ ಸುರಿತಾ ಇದೆಯೋ ಈ ಒಂದು ಕಪ್ಪೆ ಚಿಪ್ಪಿನಿಂದ ಆಚೆಗೆ ಬೆಳ್ಳಗೆ ಎಂಬ ಹಾಗೆ ಕಾಣ್ತಾ ಇದ್ದಂಥ ಶುಕವಧುವನ್ನು ಅರ್ಜುನನು. ಶುಕವಧು ಅಂದರೆ ಹೆಣ್ಣು ಗಿಳಿ, ಶುಕ ಅಂದರೆ ಗಿಳಿ, ಶುಕವಧು ಅಂದರೆ ಹೆಣ್ಣು. ಆದರೆ ಇಲ್ಲಿ ಶುಕ ಅಂದರೆ ಕಪ್ಪೆ ಚಿಪ್ಪು ಬಂದಿರೋದ್ರಿಂದ ಶುಕವಧು ಅನ್ನೋದನ್ನ ಕಪ್ಪೆ ಚಿಪ್ಪಿನ ಆ ಹೆಣ್ಣಿನ ಹಾಗೆ ಕಾಣ್ತಂತೆ ಅರ್ಜುನನಿಗೆ ನೋಡ್ತಾ ಇದ್ದಾನೆ. ಪ್ರಕೃತಿಯ ಸನ್ನಿವೇಶ, ನದಿಯ ಸನ್ನಿವೇಶ, ನದಿಯಲ್ಲಿ ಮಾರ್ಪಳೆಯುವ ಈ ಮಣಿಗಳು
ತೊರೆಗಳು, ನೆರೆಗಳು ಎಲ್ಲದರ ಸನ್ನಿವೇಶವನ್ನು. ನೀರೊಳು ನಿರ್ಮಲ ಹವಳದ ತಳಿರದು ನಸು ನೊರೆಯೊಂದಿಗೆ ಕೂಡಿರಲು. ನೀರೊಳು ನಿರ್ಮಲ ಹವಳದ ತಳಿರದು ನಸು ನೊರೆಯೊಂದಿಗೆ ಕೂಡಿರಲು. ಕಾಮವರುಕ್ಕಿಪ ಪಲ್ಗಳು ಸೊಗಗಿಪ ನಲ್ಲಯ ತುಟಿಯನು ನೆನೆಯಿಸಿತು. ಕಾಮವನುಕ್ಕಿಪ ಪಲ್ಗಳು ಸೊಗಗಿಪ ನಲ್ಲಯ ತುಟಿಯನು ನೆನೆಯಿಸಿತು. ಚಂಚಲ ವೀಚಿಗಳುಯ್ಯುವ ಮದ ಜಲ ಗಂಧವ ವಾಸಿಸಿ ನೀರಿಂದೆ. ಚಂಚಲ ವೀಚಿಗಳುಯ್ಯುವ ಮದ ಜಲ ಗಂಧವ ವಾಸಿಸಿ ನೀರಿಂದೆ. ಏಳುವ ನೀರಾನೆಗಳನ್ನು ತಿಳಿದನು. ಏಳುವ ನೀರಾನೆಗಳನ್ನು ತಿಳಿದನು. ಗಜದ ವಿಮುಖ ಪ್ರತಿ ಗಜವೆಂದೇ. ಗಜದ ವಿಮುಖ ಪ್ರತಿ ಗಜವೆಂದೇ. ನೀರೊಳು ನಿರ್ಮಲವಾಗಿ ಇರತಕ್ಕಂಥ ಹವಳದ ತಳಿರು, ಹವಳದ ಚಿಗುರು, ಒಂಥರ ಕೆಂಪು ಹವಳದ್ದು. ಅದೇ ಈ ಕೆಂಪು ಅಂತ ವರ್ಣಿಸ್ಲಿಕ್ಕೆ ಕಷ್ಟ ಅನ್ನೋ ಹಾಗೆ ಆನಂದವಾಗಿ ಕಾಣ್ತಕ್ಕಂಥ ಹವಳದ ತಳಿರದು. ತಳಿರು ಚಿಗುರು ಕೂಡ ಕೆಂಪು ಇರುತ್ತೆ ನೋಡಿ ಅಲ್ವೇ. ಚಂದಳಿರು, ಕೆಂದಳಿರು ನಾವು ಕರಿತೇವೆ. ನಸು ನೊರೆಯೊಂದಿಗೆ ಕೂಡಿರಲು ಕಾಮವನುಕ್ಕಿಪ ಪಲ್ಗಳು ಸೊಗೈಪ ನಲ್ಲೆಯ ತುಟಿಯನ್ನು ನೆನೆಯಿಸಿತು. ಕಾಮೋದ್ದೀಪನ ಉಂಟು ಮಾಡ್ತಕ್ಕಂಥ ರೀತಿಯಲ್ಲಿರುವ ಒಳ್ಳೆಯ ದಾಡಿಮಿ ಪಂಕ್ತಿ ಅಂತ ಹೇಳ್ತೀವಲ್ಲ, ಆ ಥರದ ಒಳ್ಳೆಯ ಹಲ್ಲುಗಳಿರ್ತಕ್ಕಂಥ ಸೊಗಸ್ತಾ ಇರತಕ್ಕಂಥ ಹಲ್ಲುಗಳುಳ್ಳ ನಲ್ಲೆಯ ಅಧರವನ್ನು ಅರ್ಜುನನಿಗೆ ಜ್ಞಾಪಿಸ್ತಂತೆ ಅನ್ನೋ ಕವಿ ಹೇಳ್ತಾ ಇದ್ದಾನೆ ಅಚ್ಚುಕಟ್ಟಾಗಿ. ಅದರಿಂದಾಗಿ ನೀರಿನಲ್ಲಿ ಸಣ್ಣದಾಗಿಯೂ ನಿಬಿಡವಾಗಿಯೂ ಒತ್ತೊತ್ತಾಗಿ ನಿಬಿಡ ಅಂದರೆ ಇದ್ದ ನೊರೆಗಳಿಂದ ಕೂಡಿದ ಸ್ವಚ್ಛವಾದ ಧವಳದ ಲತೆಗಳ ಚಿಗುರು. ಧವಳದ ಲತೆಗಳ ಚಿಗುರು ಕೆಂಪಗಿರ್ತಕ್ಕಂಥದ್ದು. ಧವಳದ ಲತೆಗಳ ಚಿಗುರು ದಂತಕಾಂತಿಯಿಂದ ಶೋಭಿತವಾದ ಕಾಮೋದ್ದೀಪಿತವಾದ ಪ್ರಿಯ ತುಟಿಗಳನ್ನು ಬಹಳವಾಗಿ ನೆನಪಿಸ್ತಾ ಇತ್ತು ಅಂತ ಕವಿ ಹೇಳ್ತಾ ಇದ್ದಾನೆ. ಅದೇ ರೀತಿ ಚಂಚಲ ಬೀಜಗಳುಯ್ಯುವ ಮದಜಲ ಗಂಧವ ವಾಸಿಸಿ ನೀರಿಂದೆ. ಚಂಚಲವಾಗಿ ಒಂದ್ರ ಹಿಂದೆ ಒಂದು ಬರ್ತಕ್ಕಂಥ ಅಲೆಗಳು, ಒಂದು ಸಣ್ಣದು ಒಂದು ದೊಡ್ಡದು, ಒಂದು ಎತ್ತರ ಒಂದು ಕುಳ್ಳು, ಹಾಗೆ ಆ ತರಂಗಗಳು. ವೀಚಿ ಅಂದರೆ ತರಂಗ, ಅಲೆ. ಚಂಚಲ ಬೀಚಿಗಳುಯ್ಯುವ ಮದಜಲ ಗಂಧವ ವಾಸಿಸಿ ನೀರಿಂದೆ. ಏಳುವ ನೀರಾನೆಗಳನ್ನು ತಿಳಿದನು ಗಗದ ಅಭಿಮುಖ ಪ್ರತಿ ಗಜವೆಂದೇ. ಚಂಚಲವಾದ ಅಲೆಗಳಿಂದ ಮೇಲೆ ಎದ್ದಂಥ ಆ ಒಂದು ಆನೆಗಳ ಮದಜಲದ ಪರಿಮಳ ಏನಿದೆಯೋ ಆ ಪರಿಮಳವನ್ನು ಆಕ್ರಾಣಿಸಿ ಮೂಗಿಗೆ ಆಕ್ರಾಣಿಸ್ತಾ ಪ್ರತಿ ಆನೆಗಳಂತೆ ನೀರಿನ ಮೇಲಿಂದ ಮೇಲೆದ್ದಂಥ ಜಲಜಂತುಗಳಿಗೆ ಅಭಿಮುಖವಾಗಿ ಬಂದಂಥ ಆನೆಗಳಲ್ಲಿ ಕಾಣ್ತಾ ಇದ್ದೀವಿ. ಹಾಗೂ ನೀರಾನೆ ಅಂತಲೂ ಕವಿ ಹೇಳಿರೋದು ಆ ಹಿಮಾಲಯದ ಈ ಕಡೆ ಎಲ್ಲ UP ಆ ಕಡೆ ಎಲ್ಲ ರೇಂಜಲ್ಲಿ ಈಗಲೂ ನೀರಾನೆಗಳು ನಮಗೆ ಕಾಣುತ್ತೆ ನೋಡಿ. ರೈನೋ ಬೇರೆ, ನೀರಾನೆ ಬೇರೆ, ಈ ಆನೆ ಬೇರೆ. ನೀರಾನೆಗೆ ಬೇರೆ ಥರ ಶೇಪ್ನಲ್ಲೂ ಇರುತ್ತೆ, ನಮಗೆ ಗೊತ್ತಿದೆ. ಆದ್ದರಿಂದ ನೀರಾನೆಗಳು ಅಂತ ಹೇಳ್ತಾ ಇದ್ದಾನೆ ಕವಿ. ಬಯಾಲಜಿಕಲಿ ಆಲ್ಸೋ ಇಟ್ ಈಸ್ ವೆರಿ ಫೈನ್ ಟು ಎಂಜಾಯ್. ಅದರಿಂದಾಗಿ ನಲ್ಲೆಯ ತುಟಿಯನು ಹಾಗೆ ಗಜದ ಅಭಿಮುಖ ಪ್ರತಿ ಗಜವೆಂದೇ. ಪ್ರತಿ ಗಜವೋ ಅನ್ನೋ ಹಾಗೆ ಇರ್ತಕ್ಕಂಥ ಆನೆಗಳನ್ನು ಅರ್ಜುನ ನೋಡಿದ. ಬೇಗನೆ ಮೇಲಕ್ಕೆ ಹತ್ತುವ ಹಾವಿನ ನಿಡುಸೈ ನೀರ್ಗಳ ಸಂಚಯವ ಶರದ ಭ್ರಮೆನಲ್ ಗಗನದೆ ಗಗನಿಸೆ ನೋಡುತ್ತೆ ತಳೆದನು ವಿಸ್ಮಯವ ಮಲನಿನ ತಟಗಳ ಸುಳಿ ಮೀನ್ ಕಣ್ಗಳ ಮಳಲಿನ ತಟಗಳ ಸುಳಿ ಮೀನ್
ತಟಗಳ ಗಂಗೆಯ ಸೇರುವ ತೊರೆಗಳನ್ನು ಸುನ್ನತ ಜಗನದ ಸುಂದರ ಸಖಿಯರ ಸುನ್ನತ ಜಗನದ ಸುಂದರ ಸಖಿಯರೆಂಬುಲಾತನು ದಾಟಿದನು. ವಸಂತ ಪುರುಕಲನ್ನು ಅರ್ಜುನನ ಮುಂದೆ ಬೇಗನೆ ಬೇಗನೆ ಮೇಲಕ್ಕೆ ಹತ್ತುವ ಹಾವಿನ ನಿಡುಸೈ ನೀರ್ಗಳ ಸಂಚಯವ. ಅಲ್ಲಿ ತನ್ನ ಮುಂದೆ ಇದ್ದಕ್ಕಿದ್ದ ಹಾಗೆ ನೆಗೆಯಲು ಉದ್ದೇಶಿಸಿದ ಸರ್ಪದಂಥ ಆ ಸರ್ಪದ ಬೇಗವತ್ತಾದ ಫೂತ್ಕಾರ, ನಾಲಿಗೆಯಿಂದ ಒಂದು ಸತಿ ಫೂತ್ಕಾರಿಸುತ್ತಲ್ಲ ಆನೆ ಹಾವು ಯಾವಾಗ ನಾಲಿಗೆಯಿಂದ ಫೂತ್ಕರಿಸುತ್ತೆ, ಫೂತ್ಕಾರಗಳಿಂದ ಮೇಲೆದ್ದ ಶರತ್ಕಾಲದ ಮೇಘಗಳ ಹಾಗೆ ಆ ಥರ ಶರತ್ಕಾಲದ ಮೇಘಗಳು ಕಾಣ್ತಾ ಇದೆ. ಹಾವಿನ ವೇಗವತ್ತಾದ ಫೂತ್ಕಾರಗಳಿಂದ ತುಂಬಿದ ಮೇಲೆದ್ದ ಶರತ್ಕಾಲದ ಮೋಡಗಳ ಹಾಗೆ ಸುಂದರವಾದಂಥ ಗಗನದ ಗಡಣಿಸಿ ಆಕಾಶದಲ್ಲಿ ಸಮೂಹವಾಗಿ ಕಾಣುವಾಗ ನೋಡದೆ ತಳೆದನು ವಿಸ್ಮಯವ. ನೋಡ್ತಾನೆ ಆ ಸುಂದರವಾದ ನೀರಿನ ತುಂತುರುಗಳ ಆ ಪಟಲವನ್ನು ನೋಡಿ ಅರ್ಜುನ ತುಂಬ ವಿಸ್ಮಿತನಾದ, ಆಶ್ಚರ್ಯಗೊಂಡ. ಇದೇನಿದು ಶರದ ಅಭ್ರ ವಿಭ್ರವನ್ನುಳ್ಳ ಅಂತ, ಶರದ ಮೋಡದ ವಿಭ್ರವ ಉಳ್ಳಕ್ಕಂತ ಇದನ್ನು ನೋಡಿದ್ದಾನೆ. ಹಾಗೆಯೇ ಮಳಲಿನ ತಟಗಳ ಸುಳಿಮೀನ್ ಕಣ್ಗಳ ಗಂಗೆಯ ಸೇರುವ ತೊರೆಗಳನ್ನು ಸೂನ್ನತ ಜಘನದ ಸಹ ಉನ್ನತ ಅಂತ ಬಿಡಿಸ್ಕೊಂಡ್ರೆ ಸೂನ್ನತ ಜಘನದ ಸುಂದರ ಸಖಿಯರನು ಎಂಬವಲ್ ಆತನು ದಾಟಿದನು. ಅರ್ಜುನ ಮರಳಿನಿಂದ ಕೂಡಿದಂಥ ಸುತ್ತಲೂ ನಗೀತಾ ಇರ್ತಕ್ಕಂಥ ಚಂಚಲವಾದ ಮೀನುಗಳನ್ನು ಅನೇಕ ಉಳ್ಳದು. ಆ ಮೀನುಗಳ ಕಣ್ಣು ಅಚ್ಚುಕಣ್ಣ ಕಾಣ್ತಾ ಇದೆ. ಮೀನುಗಳನ್ನೇ ಕಣ್ಣಾಗಿ ಉಳ್ಳಂಥ ಹಾಗೂ ಗಂಗಾ ನದಿಯನ್ನು ಸೇರ್ತಾ ಇದೆ. ಅನೇಕ ಉಪನದಿಗಳು ಮಾರ್ಗ ಮಧ್ಯದಲ್ಲಿ ಸೇರ್ಕೊಂಡು ಗಂಗಾ ನದಿಯ ಪಾತ್ರ ವಿಶಾಲವಾಗ್ತಾ ಹೋಗುತ್ತೆ ನಮಗೆ. ಅದು ನಾವು ಹರಿದ್ವಾರ ಋಷಿಕೇಶ ನೋಡಿದಾಗ ಗೊತ್ತಾಗುತ್ತೆ ನಮಗೆ. ಆ ರೀತಿ ಅರ್ಜುನನು ಮರಳಿನಿಂದ ಕೂಡಿದಂಥ ಸುತ್ತಲೂ ನಗೆಯುತ್ತಿರುವ ಚಂಚಲವಾದ ಮೀನುಗಳನ್ನೇ ಕಣ್ಣಾಗಿ ಉಳ್ಳಂಥ ಹಾಗೂ ಗಂಗಾ ನದಿಯನ್ನು ಸೇರಿಕೊಳ್ಳುತ್ತಿರುವ ದೊಡ್ಡ ದೊಡ್ಡ ಜಘನ ಸ್ಥಳವುಳ್ಳ ಅದನ್ನ ಯಾವ ರೀತಿ ಉಪಮಾನವನ್ನು ಕೊಡ್ತಾ ಇದ್ದಾನೆ ಕವಿ ಅಂದರೆ, ಅವುಗಳು ಆ ಉಪನದಿಗಳು ಹೇಗಿತ್ತಪ್ಪ ಅಂದರೆ ದೊಡ್ಡ ಸ್ಥಳವುಳ್ಳಂಥ ಸುಂದರಿಯರಾದ ಸಖಿಯರಂತೆ ಇದ್ದಂಥ ಉಪನದಿಗಳಂತೆ. ಗಂಗೆಗೆ ಸೇರ್ಕೊತಾ ಇದೆ, ಗಂಗೆಯ ಪಾತ್ರ ದೊಡ್ಡದಾಗ್ತಾ ಇದೆ. ಅಂಥದ್ದನ್ನ ಅರ್ಜುನ ನೋಡ್ದ ಅಂತ. ಗಂಗಾ ನದಿಯನ್ನು ಗಂಗೆಯ ಸಖಿಯರ ಇದ್ದ ಹಾಗೆ ಉಪನದಿಗಳು ಸೇರ್ಕೊತಾ ಇವೆ. ಇಲ್ಲಿ ನದಿಗಳ ಪರವಾಗಿ ಹಾಗೂ ಇದ್ದಂಥ ಸಖಿಯರ ಪರವಾಗಿ ಎರಡು ಅರ್ಥ ಇದೆ ಅಂತ ಕವಿ ಹೇಳ್ತಾನೆ. ನದಿಗಳ ಪರವಾಗಿ ಹೇಳೋದಾದರೆ ಆ ನದಿಗಳಲ್ಲಿ ಮಿಂಚಿನಂತೆ ಸಂಚರಿಸಿದ್ದ ಮೀನುಗಳೇ ಅವುಗಳ ಕಣ್ಣುಗಳು ಆಟ ಆಡ್ತಾ ಇರ್ತವೆ. ಮೀನುಗಳು ನದಿ ಹರಿತಾ ಇರ್ತವೆ, ಮೀನುಗಳು ಅವಳ ಪಾಲ್ಗಳು ಇರ್ತವೆ. ಅದರಿಂದಾಗಿ ಆ ರೀತಿ ಹೇಳುವಾಗ ನದಿಗಳ ಪರವಾಗಿ ಹಾಕ ಮೀನುಗಳೇ ಕಣ್ಣುಗಳು ಅನ್ನೋ ಅರ್ಥ ಬಂದರೆ ಎಂಬ ಸಮಸ್ತವಾದ ಪದದಲ್ಲಿ ಇದು ಅಡಗಿದೆ ಅಂತ ಹೇಳ್ತಾರೆ. ಸಖಿಯರ ಪರವಾಗಿ ಹೇಳೋದಾದರೆ ಅದೇ ಸಮಸ್ತ ಪದಕ್ಕೆ ಚಂಚಲವಾದ ಮೀನುಗಳಂತೆ ಕಣ್ಣುಳ್ಳವರು, ಮೀನಾಕ್ಷಿ ಅಂತೇಳಿ ನಾವು ಅಂದರೆ ಚಂಚಲವಾದ ಮೀನುಗಳಾಗಿ ಕಣ್ಣುಳ್ಳವಳು ಅನ್ನೋ ಅರ್ಥ ಬರುತ್ತಲ್ಲ. ಆದರೆ ಶಂಕರರು ಹೇಳೋರಿಗೆ ಮೀನಾಕ್ಷಿ ಬೇರೆ. ಮೀನಾಕ್ಷಿ ಪ್ರಣತೋಸ್ಮಿ ಸಂತತಮಹಂ ಕಾರುಣ್ಯವಾರಾನ್ನಿಧಿಂ ಅಂತಾರಲ್ಲ ಅವರು. ನಾನಾ ಯೋಗಿ ಮುನೀಂದ್ರ ಹೃನ್ಯವಸತೀಂ ನಾನಾರ್ಥ ಸಿದ್ಧಿ ಪ್ರದಾಂ ನಾನಾ ಪುಷ್ಪ ವಿರಾಜಿತಾಂ ಶ್ರೀಗಳಾಂ ನಾರಾಯಣೇನ ಅರ್ಚಿತಾಂ ನಾದ ಬ್ರಹ್ಮಮಯೀಂ ಪರಾತ್ಪರತರಾಂ ನಾನಾರ್ಥ ತತ್ವಾತ್ಮಿಕಾಂ ಮೀನಾಕ್ಷೀಂ ಪ್ರಣತೋಸ್ಮಿ ಸಂತತಮಹಂ ಕಾರುಣ್ಯವಾರಾನ್ನಿಧಿಂ ಅಂತ ಆ ವರ್ಣನೆ ಬರೋ ತಾಯಿಗೆ ಮಾಡತಕ್ಕಂಥದ್ದು. ಇಲ್ಲಿ ಮೀನುಗಳಂತೆ ಕಣ್ಣುಳ್ಳವರು ಎಂಬ ಅರ್ಥ ಬರುತ್ತೆ. ಜಘನ ಎಂಬುದಕ್ಕೆ ಮಧ್ಯಭಾಗ ಹಾಗೂ ಕಟಿ ಪ್ರದೇಶ ಎಂಬ ಎರಡು ಅರ್ಥ ಬರುತ್ತೆ ಅಂತ ಕವಿಗಳು ಹೇಳ್ತಾರೆ. ಮುಂದೆ ಬೆಟ್ಟವನ್ನೇರುದೆ ಹೂವಿಂಬಾಗಿದ ಮರಗಳು ನೆಲವನು ರಂಜಿಸಲು ಮನದಾಶಯದಲು ನಿರ್ಮಲವಾಗಿಗ ಬನಕೈ ತಂದನು ನೆತ್ತಿಯೊಳು ಬನಕೈ ತಂದನು ನೆತ್ತಿಯೊಳು ಲತೆಗಳು ಕುಸುಮಿತ ತರುಗಳು ಬಲಯುತ
ಬನಗಳು ನಿರ್ಜನವೆನಲಂದು ಲತೆಗಳು ಕುಸುಮಿತ ತರುಗಳು ಫಲಾಯುಧ ಬನಗಳು ನಿರ್ಜನವೆನಲಂದು ಸಾರುಗಳೆಸೆಯುವ ಬೆಟ್ಟವು ಪಾರ್ಥನ ಸಾರುಗಳೆಸೆಯುವ ಬೆಟ್ಟವು ಪಾರ್ಥನ ತಪದು ಸಾಗವನು ಕೀಸಿತು ತಪದು ಸಾಗವ ಉಕ್ಕಿಸಿದು. ನಮ್ಮ ಗಮಕಿಗಳು ಉತ್ಸಾಹ ಅನ್ನೋದನ್ನ ಅಚ್ಚುಕಟ್ಟಾಗಿ ಹೇಳಿದ್ದಾರೆ. ಉತ್ಸಾಹ ಅನ್ನೋದು ಹಾಗೆ ಇರಬೇಕು. ಯಾರು ಉತ್ಸಾಹ ಅಂತ ಹೋಯ್ತು ಉತ್ಸಾಹ ಅಂತ ಅವ್ರು ಹೇಳಿದ್ರು ಹಾಗೆ ಅಚ್ಚುಕಟ್ಟಾಗಿ ಬರುತ್ತದು. ಒಳ್ಳೆ ಬೆಟ್ಟವನೇರುತೆ ಪೂವೆಂಬಾಗಿದ ಮರಗಳು ನೆಲವನ್ನು ರಂಜಿಸಲು ಮನದಾಶಯದವರು ನಿರ್ಮಲವಾಗಿ ಬನಕ್ಕೆ ಐತೊಂದೊಂದು ನೆತ್ತಿಯೋಳು ಪರ್ವತ ಶಿಖರದ ಎತ್ತರಕ್ಕೆ ಬಂದ ಅಂತ. ನೆತ್ತಿಯೋಳು ಅಂದ್ರೆ ಪರ್ವತ ಶಿಖರದ ಎತ್ತರಕ್ಕೆ ಬಂದ ಅಲ್ಲಿ ಕಾಡಿದೆ, ಅಲ್ಲಿಗೆ ಬಂದಿದ್ದಾನವನು ಬರ್ತಾ ಇದ್ದಾನೆ. ಲತೆಗಳು ಕುಸುಮಿತ ತರುಗಳು ಫಲಯುತ ಬನಗಳು ನಿರ್ಜನವೆನಲಂದು. ಯಾರು ಅಲ್ಲಿ ಡಿಸ್ಟರ್ಬ್ ಮಾಡ್ತಾ ಇಲ್ಲ, ಕಾಡು ಕಡಿತಾ ಇಲ್ಲ, ಅದು ಯಾವುದು ತೊಂದರೆ ನಡೀತಾ ಇಲ್ಲ. ಪ್ರಕೃತಿ ತಾನೇ ತಾನಾಗಿ ವಿಜೃಂಭಿಸ್ತಾ ಇದೆ. ಬನಗಳು ನಿರ್ಜನವೆನಲಂದು ಸಾನುಗಳೆಸೆಯುವ ಬೆಟ್ಟವು ಆ ಪರ್ವತ ಶ್ರೇಣಿಗಳು, ಆ ಶ್ರೇಣಿಗಳ ಒಳಗೂಡಿದ ಬೆಟ್ಟ ಇಂದ್ರಕೀಲ ಪರ್ವತ ಪಾರ್ಥನ ತಪದ ಉತ್ಸಾಹವನ್ನು ಉಕ್ಕಿಸಿತು. ಇಲ್ಲಿ ನಾನು ತಪಸ್ಸು ಮಾಡಬೇಕು, ಶಂಕರನ ಪಾರ್ವತಿ ಶಂಕರರ ಒಲಮೆಯನ್ನು ಗಳಿಸಬೇಕು ಎಂಬ ಉತ್ಸಾಹ ಅವನಿಗೆ ಚೆನ್ನಾಗಾಯ್ತಂತೆ. ಯಾವಾಗ ಉತ್ಸಾಹ ಬಂದ್ರೇನೆ ಒಳ್ಳೆಯದಲ್ಲದೆ. ಬೆಟ್ಟವನೇರುತೆ ಪೂವೆಂಬಾಗಿದ ಅರ್ಜುನ ಬೆಟ್ಟವನ್ನು ಏರ್ತಾನೆ. ಈಗ ಅವನು ಯಕ್ಷರನ್ನು ಬೀಳ್ಕೊಂಡಾಗೋಯ್ತು, ಯಕ್ಷ ಹೊರಟೋದ. ಇನ್ನು ಅರ್ಜುನ ಮುಂದೆ ಬರ್ತಾ ಇದ್ದಾನೆ, ನಡ್ಕೊಂಡು ಬಂದಿದ್ದಾನೆ, ಬೆಟ್ಟದ ಬಂದಿದ್ದಾನೆ, ಬೆಟ್ಟವನ್ನು ಏರ್ತಾ ಇದ್ದಾನೆ. ಸುತ್ತಲೂ ಕುಸುಮಗಳ ಹೂವುಗಳ ಭಾರದಿಂದ ಬಗ್ಗಿದ್ದ ಮರಗಳು, ಅನೇಕ ಮರಗಳು ಹೂವಿಂದ ಬಗ್ಗಿದ್ದಂತೆ. ಇನ್ನು ಎಷ್ಟು ಹೂಗಳು ದಟ್ಟವಾಗಿ ಇರ್ಬೋದು ಅಂತ ನಾವು ಊಹಿಸ್ಕೊಳ್ಳೋಣ. ಮರಗಳಿಂದ ಶುಭ್ರವಾಗಿ ಸುಂದರವಾಗಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಒಂದು ಶುದ್ಧ ಮನಸ್ಸಿನ ಮೂರ್ತ ರೂಪದ ಪ್ರಸನ್ನತೆಯೋ ಅನ್ನೋ ಹಾಗಿತ್ತಂತೆ. ಶುದ್ಧ ಮನಸ್ಸಿನ ಮೂರ್ತ ಸ್ವರೂಪದ ಪ್ರಸನ್ನತೆ, ಅದು ಎಷ್ಟು ಚೆನ್ನಾಗಿದೆ. ಮನಸ್ಸು ಚೆನ್ನಾಗಿರಬೇಕು, ಆ ಪ್ರಸನ್ನತೆಯನ್ನು ಹಾಗೆ ಪ್ರತಿಫಲಿಸ್ತಾ ಇರಬೇಕು ಮುಖದಲ್ಲಿ. ಹಾಗೆ ಅಂಥ ಪ್ರಸನ್ನತೆ ಉಳ್ಳಂಥ ಆ ಪರ್ವತ ಶಿಖರದ, ಇಂದ್ರಕೀಲ ಪರ್ವತ ಶಿಖರದ ಸಮತಟ್ಟಾದ ಕಾಡಿನಿಂದ ಒಳಗೂಡಿದ ಭಾಗವನ್ನು ಅರ್ಜುನ ಸೇರಿದ್ದಾನೆ. ತಪ್ಪಲಿಗೆ ಬಂದಿದ್ದಾನೆ. ಸಮತಟ್ಟು ಅಂದರೆ ತಪ್ಪಲಿನ ಹತ್ತಿರ ಬಂದಿದ್ದಾನೆ. ಪ್ರತಿ ಶಿಖರದಲ್ಲಿಯೂ ಕುಸುಮಿತವಾದ ಬಳ್ಳಿಗಳಿಲ್ಲ. ಲತಗಳು ಕುಸುಮಿತ ತರುಗಳು ಫಲಯುತ ಬನಗಳು ನಿರ್ಜನವೆನಲಂದು. ಪ್ರತಿ ಶಿಖರದಲ್ಲಿಯೂ ಕುಸುಮಿತವಾದ ಬಳ್ಳಿಗಳ ಹರಹು ಆ ಹರಡುವಿಕೆ ಹಬ್ಬಿದೆ. ಫಲ ಬಿಟ್ಟ ಅಸಂಖ್ಯವಾದ ದೊಡ್ಡ ಮರಗಳಿಂದ ಕೂಡಿದ ವಿಜನವಾದ ಕಾಡುಗಳು. ಯಾರು ತೊಂದರೆ ಮಾಡಲ್ಲ ಆ ಪ್ರಕೃತಿಗೆ. ಆ ಕೂಡಿದಂಥ ಆ ಇಂದ್ರ ನೀಲ ಪರ್ವತ, ಇಂದ್ರ ಕೀಲ ಪರ್ವತ, ಇಂದ್ರ ನೀಲ ಪರ್ವತ. ಅದು ಇಂದ್ರ ಕೀಲ ಹೆಸರು, ಇಂದ್ರ ನೀಲ ಮಣಿ, ಆ ಥರ ಬಟ್ಟೆ ಕಾಣ್ತಾ ಇದೆ. ಅರ್ಜುನನಿಗೆ ತಪಸ್ಸು ಮಾಡದ ಉತ್ಸಾಹವನ್ನು ಇನ್ನೂ ಹೆಚ್ಚಿಸಿತು. ವಿಧಿಯಂ ಬುದ್ಧಿಯ ರೋಧಿಸಿ ಮುನಿಗಳ ವಿಧಿಯಂ ಬುದ್ಧಿಯ ರೋಧಿಸಿ ಮುನಿಗಳ ವೃತ್ತಿಯ ಕೊಂಡ ಪಾರ್ಥನನು ದುಷ್ಕರ ತಪಂ ಖೇದಂಗೊಳಿಸದು ದುಷ್ಕರ ತಪಂ ಖೇದಂಗೊಳಿಸದು ಖೇದಿಪುದಾವುದು ಧೀರರನು ಖೇದಿಪುದಾವುದು ಧೀರರನು ಇಂದ್ರಿಯ ಯಮ ಸುಖ ಉಕ್ಕಲು ಶುಚಿ ಗುಣದಿಂದಲಿ ತಮವನು ಮಳ್ಗಿಸುತ್ತೇ ಅನುದಿನ ಸುಗೃತದೆ ವಿಮಲನು ಬೆಳೆದನು ಅನುದಿನ ಸುಗೃತದೆ ವಿಮಲನು ಬೆಳೆದನು ಕಲೆಯಿಂ ಬೆಳೆಯುವ ಶಶಿಯಂತೆ ಕಲೆಯಿಂ ಬೆಳೆಯುವ ಶಶಿಯಂತೆ. ಕವಿ ಇಲ್ಲಿ ನಮಗೆ
ಕರ್ಕೊಂಡು ಬಂದು ಅರ್ಜುನನನ್ನ ಇಂದ್ರಕೀಲ ತಪ್ಪಲಿನಲ್ಲಿ ಸೇರಿಸಿ ಅವನ ತಪಸ್ಸನ್ನು ಆರಂಭ ಮಾಡಿಸಿಬಿಟ್ಟ ಅಂತ ಹೇಳ್ತಾರೆ. ಮುನಿವೃತ್ತಿಯನ್ನು ಧರಿಸಿದ ಅಂತ. ವಿಧಿಯಿಂ ಬುದ್ಧಿಯ ರೋಧಿಸಿ ಮುನಿಗಳ ವೃತ್ತಿಯ ಕೊಂಡ ಪಾರ್ಥನನು. ಆ ಮುನಿಗಳ ವೃತ್ತಿಯನ್ನು ಧರಿಸಿದ್ದಾನೆ ಅರ್ಜುನ ಅಂತ ಕವಿ ಹೇಳ್ತಾ ಇದ್ದಾನೆ. ವಿಧಿ ಪ್ರಕಾರ ಮನಸ್ಸನ್ನ ನಿಯಂತ್ರಿಸಿ ಮುನಿವೃತ್ತಿಯನ್ನ ಧರಿಸಿದಂಥ ಅರ್ಜುನನಿಗೆ ಆ ಪಾರ್ಥನನು ದುಷ್ಕರ ತಪವು ಖೇದಂಗೊಳಿಸದು. ಕಠಿಣವಾದ ತಪಸ್ಸು ಯಾವ ರೀತಿಯಾದ ತೊಂದರೆ ಕ್ಲೇಶವನ್ನು ಕೊಳ್ಳಿಲ್ಲ. ದೃಢ ಮನಸ್ಸಿನವರಿಗೆ ಖೇದಿಪುದು ಆವುದು ಧೀರನದು. ದೃಢ ಮನಸ್ಸು ಯಾರಿಗೆ ಇದೆಯೋ ಅವರಿಗೆ ಕ್ಲೇಶಕರ ಅನ್ನೋದು ಯಾವುದೂ ಇಲ್ಲ. ಎಲ್ಲವೂ ಕ್ಲೇಶ ನಿವಾರಣೆ ಆಗ್ತಾ ಹೋಗ್ತಾರಾಗೆ ದೃಢವಾದ ಮನಸ್ಸೊಂದು ಇದ್ದರೆ ಸಾಧನೆ ಮುಂದುವರಿಯುತ್ತೆ ಅನ್ನೋದು ಕವಿಯ ಅಭಿಪ್ರಾಯ. ನೋಡಿ, ಇಲ್ಲಿ ತುಂಬ ಚೆನ್ನಾಗಿದೆ ಅದು ಆ ಮಾತು ಕೂಡ. ಇಂದ್ರಿಯ ಶಮ ಸುಖ ಉಕ್ಕಲು. ಇಂದ್ರಿಯ ಸುಖ ಉಕ್ಕಲು ಬೇರೆ, ಇಂದ್ರಿಯ ಶಮ ಸುಖ ಉಕ್ಕಲು ಬೇರೆ. ಇಂದ್ರಿಯಗಳ ಸಂಯಮ, ಶಮ ಅಂದರೆ ಸಂಯಮ. ಇಂದ್ರಿಯ ಸಂಯಮದಲ್ಲೇ ಸುಖವನ್ನು ಕಂಡಂಥ ಅರ್ಜುನ ಇಲ್ಲಿ ಇಂದ್ರಿಯಗಳನ್ನು ಅವನು ನಾಗಾಲೋಟವಾದ ಕುದುರೆಗಳನ್ನು ಬಿಡ್ತಾ ಇಲ್ಲ, ಅವನು ನಿಯಂತ್ರಿಸಿದ್ದಾನೆ ಚೆನ್ನಾಗಿ. ಮುನಿವೃತ್ತಿಯನ್ನು ಕೈಗೊಂಡಿದ್ದಾನೆ. ಶಮ ದಮ ಶಾಂತಿ ಎಲ್ಲವನ್ನು ತಗೊಂಡಿದ್ದಾನೆ. ಇಂದ್ರಿಯ ಶಮ ಸುಖ ಉಕ್ಕಲು, ಇಂದ್ರಿಯಗಳ ಸಂಯಮದಲ್ಲಿಯೇ ಸುಖವನ್ನು ಕಂಡಂಥ ಅರ್ಜುನನು ಶುಚಿಗುಣದಿಂದಲೇ ತಮವನ್ನು ಮಳಗಿಸುತ್ತೆ. ನಿರ್ಮಲವಾದ ಗುಣಗಳಿಂದ ಪಾಪರೂಪದ ಅಜ್ಞಾನದ ತಮಸ್ಸನ್ನು ಅಡಗಿಸುತ್ತಾ ಪರಿಶುದ್ಧನಾಗಿ ಪ್ರತಿದಿನವೂ ಅನುದಿನ ಸುಕೃತದೆ ವಿಮಲನು ಬೆಳೆದನು. ತಪಸ್ಸು ಯಾವಾಗಲೂ ಹಾಗೆ ಬೆಳಿಬೇಕು, ಧ್ಯಾನ ಯಾವಾಗಲೂ ದೃಢವಾಗಬೇಕು, ಸಂಯಮದಿಂದ ಕೂಡಿದ ಮನಸ್ಸಿನಲ್ಲಿ ಶಾಂತಿ ತಾನಾಗಿ ನೆಲೆಸಬೇಕು. ಹಾಗೆ ಶುದ್ಧನಾಗಿ ಪ್ರತಿದಿನವೂ ಅಜ್ಞಾನವನ್ನು ಅಡಗಿಸುತ್ತಾ ತನ್ನ ತಪಸ್ಸಿನಿಂದ ಚಂದ್ರನು ಕಲಯಿಂ ಬೆಳೆಯುವ ಶಶಿಯಂತೆ. ಪೂರ್ಣಿಮೆ ಎದುರು ಹಾಕ್ಕೊಂಡು ಚಂದ್ರ ಹಾಗೆ ಬೆಳೆಯುತ್ತಾನೋ ಹಾಗೆ ಚಂದ್ರನು ಬೆಳೆಯುವ ಹಾಗೆ ವರ್ತಿಸಿದನು. ಪಾರ್ಥ ತನ್ನ ತಪಸ್ಸಿನಿಂದ ಬೆಳೀತಾ ಹೋದ ಮಾನಸಿಕವಾಗಿ. ಸುಮತಿಯು ಬಗೆಯಿಂದೋಡಿಸಲ ಗುಣದ ಸಂಗವನೆತ್ತಲು ಪರಿಪರಿಯ ಸಂತತ ಶಮ ಸುಖದನುಭವವಿಳಿಸಿತು. ಸಂತತ ಶಮ ಸುಖದನುಭವವಿಳಿಸಿತು. ವಿಷಯಾಸಕ್ತಿಯ ಕೋಟಲೆಯ, ವಿಷಯಾಸಕ್ತಿಯ ಕೋಟಲೆಯ ಇಂದ್ರನೊಲಿಸಲು ಜಪನ ಮನಗಳಿಂ ಪ್ರಯತನುಗೈಯುತೆ ಧ್ಯಾನಗಳ. ಇಂದ್ರನೊಲಿಸಲು ಜಪನ ಮನಗಳಿಂ ಪ್ರಯತನುಗೈಯುತೆ ಧ್ಯಾನಗಳ. ಒಮ್ಮೆಯೇ ತಳೆದನು ಜಯ ಶಮವೆರಡರ, ಒಮ್ಮೆಯೇ ತಳೆದನು ಜಯ ಶಮವೆರಡರ ಸಹಜ ವಿನೂತನ ತೇಜಗಳ. ಸಹಜ ವಿನೂತನ ತೇಜಗಳ. ಎಷ್ಟು ಚೆನ್ನಾಗಿತ್ತು ಕವಿ ಇಲ್ಲಿ ಹೇಳ್ತಾರೆ. ಸಂತತ ಶಮ ಸುಖದ ಅನುಭವ. ಶಮ ಎಲ್ಲಿ ಇರ್ತದೋ ಶಾಂತಿ, ದಾಂತ ಶಾಂತ ಪ್ರಸನ್ನಾತ್ಮ ಅನ್ನೋ ಹಾಗೆ ಇರುವಾಗ ಅದು ಏನಂತ ಏನು ಮಾಡುತ್ತೆ, ವಿಷಯಾಸಕ್ತಿಯ ಕೋಟಲೆಯನ್ನು ಅಡಗಿಸುತ್ತದೆ ಅಂತ. ಸುಮತಿಯ ಬಗೆಯಿಂದೋಡಿಸಲು ಅವಗುಣದ ಆ ದೋಣಿಸಲು ಅಗುಣದ ಸಂಗವನೆತ್ತಲು ಪರಿಪರಿಯ ಸಂತತ ಶಮ ಸುಖದ ಅನುಭವವಿಳಿಸಿತು. ವಿಷಯಾಸಕ್ತಿಯ ಕೋಟಲೆಯ ವಿವೇಕ ಗುಣದಿಂದ ಬುದ್ಧಿಯಿಂದ ದೂರವಿಟ್ಟು ಶಮವನ್ನೇ ವೃದ್ಧಿಸಿಕೊಂಡು ಸುಗುಣಗಳನ್ನೇ ವೃದ್ಧಿಸಿಕೊಂಡು ಆ ದುರ್ಬುದ್ಧಿಗಳನ್ನು ಬಿಟ್ಟು ದೂರವಿಟ್ಟಂಥ ಅರ್ಜುನನ ನಿರಾತಂಕವಾದ ಶಮದ ಸುಖದ ಅನುಭವ ಏನಿದೆಯೋ ಅದು ಆ ರೀತಿ ಬರ್ತಕ್ಕಂಥ ಶಮದಿಂದ ಬರ್ತಕ್ಕಂಥ ಸುಖಾನುಭವ ಅದನ್ನು ನಾಶ ಮಾಡ್ತಕ್ಕಂಥ ವಿಷಯದ ಅಭಿಲಾಷೆ ಏನಿದೆಯೋ ಆ ಕಾಮತನದ ಲೋಲುಪತೆ ವಿಷಯಾಭಿಲಾಷೆ ಅದನ್ನು ಅಡಗಿಸಿತು ಅಂತಾನೆ ಆ ಕವಿ. ಪ್ರತಿಘಾತಿನೀಂ
ಶಮಸುಖವನ್ನು ಹಾಳು ಮಾಡುವ, ಅದಕ್ಕೆ ವಿರುದ್ಧವಾದಂಥದ್ದಿರಬಾರದು ಅನ್ನೋ ಹಾಗೆಯೇ ಅದೇ ರೀತಿಯಲ್ಲಿ ಒಂದು ವಿಷಯಾಭಿಲಾಷೆಯನ್ನು ಅಡಗಿಸಿತು ಹೇಗಪ್ಪ ಅಂದರೆ ನಿರಾತಂಕವಾದ ಶಮದ ಸುಖಾನುಭವ ಅನ್ನೋದು. ಇಂದ್ರನನ್ನು ಒಲಿಸಲು ದೇವೇಂದ್ರನನ್ನ ತಂದೆ ದೇವೇಂದ್ರನ ಒಲಿಸುವುದಕ್ಕೋಸ್ಕರ ಜಪ ತಪಸ್ಸು ಜಪ ನಮಸ್ಕಾರಗಳಿಂದ ನಿರತವಾದ ನಮಸ್ಕಾರಗಳಿಂದ ಪ್ರಯತನುಗೈಯುತೆ ಧ್ಯಾನಗಳ ಪ್ರಯತ್ನ ಮಾಡುತ್ತಾ ಮತ್ತೆ ಧ್ಯಾನ ಮಾಡ್ತಾ ಇದ್ದಾನೆ. ಒಮ್ಮೆ ತಳೆದನು, ತಾನಾಗಿ ಅವುಗಳ ಅನುಭವದಿಂದ ಹೊಂದಿಕೊಂಡಂತೆ ತಾನು ಧರಿಸಿದನಂತೆ. ಒಮ್ಮೆಯೇ ತಳೆದನು ಜಯ ಶಮ ಎರಡರ ಸಹಜ ವಿನೂತನ ತೇಜಗಳ. ಜಯ ಅನ್ನೋದು ಹೇಗಿರ್ತದೆ, ಶಮದ ಶಾಂತತೆ ಅನ್ನೋದು ಹೇಗಿರ್ತದೆ, ಅದರ ಪ್ರಕೃತಿ ಸಹಜವಾದಂತಹ ವಿನೂತನವಾದ ಕಾಂತಿಯನ್ನು ಅರ್ಜುನ ಹೊಂದಿದ ಅಂತಾನೆ. ಅಲ್ಲಿಗೆ ವಿಷಯಾಸಕ್ತಿ ಅನ್ನೋದು ಕಾಂತಿ ಅಲ್ಲ, ಕಾಂತಿ ಹೋಗಲಾಡಿಸುತ್ತೆ. ಶಮ ದಮ ಶಾಂತಿ ಅನ್ನೋದು ಶಾಂತಿಯನ್ನು ಹೆಚ್ಚಿಸ್ತದೆ ಅನ್ನೋ ರೀತಿಯಲ್ಲಿ ಆ ರೀತಿಯಾಗಿ ಮಾನಸಿಕ ಜಪಗಳಿಂದ ಪರಿಶುದ್ಧವಾಗಿ ನಮಸ್ಕಾರಗಳಿಂದ ಸ್ವರ್ಗಾಧಿಪತಿಯಾದ ದೇವೇಂದ್ರನನ್ನು ಸೇರಲು ಕೂಡಿಕೊಳ್ಳಲು ಬಂದಂಥ ಅರ್ಜುನ ತನಗೆ ಸಹಜವಾದ ವೀರರಸ ಮತ್ತು ಆಗಂತುಕವಾದ ಶಾಂತರಸಗಳ ತೇಜಸ್ಸನ್ನು ಏಕಕಾಲದಲ್ಲಿ ಧರಿಸಿದನು ಅಂತ ಹೇಳ್ತಾರೆ. ಒಂದೇ ಸಮಯದಲ್ಲಿ ವೀರ ಹಾಗೂ ಶಾಂತರಸಗಳನ್ನು ಹೊಂದಿರುವುದು ಅವನ ಅದ್ಭುತವಾದ ಮಹಿಮೆಯನ್ನು ತೋರುತ್ತದೆ ಅಂತಾನೆ. ಪಾರ್ಥನಿಗೆ ಆ ಒಂದು ಸಾಮರ್ಥ್ಯ ಇತ್ತು ಅಂತಾನೆ ಕವಿ. ಇಲ್ಲಾಂದರೆ ವೀರರಸ ಬಂದರೆ ಬೇರೆದು ಹೊರಟೋಗುತ್ತೆ, ಶಾಂತರಸ ಬಂದರೆ ಇನ್ನೊಂದು, ಅದೇ ಎರಡನ್ನೂ ಧರಿಸ್ತಕ್ಕಂಥ ತೇಜಸ್ಸು ಅರ್ಜುನಲ್ಲಿ ಇತ್ತು. ಮರಗತ ಮಣಿ ನಿಭನಾಂತಿರೆ ತಲೆಗಳು ಸ್ನಾನದೆ ಜನಿಸಿದ ಜಡಗಳನ್ನು ಅರುಣನ ಕಿರಣದೆ ತುಂಬಿದ ತುದಿಗಳ ಹೊಂಗೆಯ ಮರವನು ಹೋಲಿದನು, ಹೊಂಗೆಯ ಮರವನು ಹೋಲಿದನು. ಕೈದುಳ್ಳೊಡೆಯುಂ ಕುಟಿಲತೆಯಾನದೆ ಮುನಿಗಳ ಮೀರಿಸಿ ಸುಚರಿತದೆ. ಶಮದಿಮ್ಮಿಗಗಳ ಬಗೆಗಳ ಸೆಳೆದನು, ಶಮದಿಮ್ಮಿಗಗಳ ಬಗೆಗಳ ಸೆಳೆದನು. ಸುಗುಣಗಳಾರನು ಮೆಚ್ಚಿಸವೋ, ಸುಗುಣಗಳಾರನು ಮೆಚ್ಚಿಸವೋ. ಮರಕತ ಮಣಿ ನಿಭನಾಂತಿರೆ ತಲೆಯೊಳು ಸ್ಥಾನದೆ ಜನಿಸಿದ ಜಟೆಗಳನ್ನು ಸ್ನಾನವನ್ನು ಮಾಡಿ ಆ ಜಟೆಗಟ್ಟ ತಾನಾಗೆ ಆ ಜಟೆಗಳು ಸ್ವಲ್ಪ ಕೆಂಪಾಗಿ ಕಾಣುತ್ತಂತೆ. ಮರಕತ ಮಣಿಗೆ ಸಮಾನವಾಗಿದ್ದಂಥ ಅರ್ಜುನ ಸ್ನಾನದಿಂದ ಸ್ವಲ್ಪ ಕೆಂಪಾಗಿದ್ದಂಥ ಜಟೆಗಳನ್ನು ತಲೆಯಲ್ಲಿ ಧರಿಸಿದ್ದು, ಮೇಲ್ಭಾಗದಲ್ಲಿ ಅರುಣನ ಕಿರಣದ ತುಂಬಿದ ತುದಿಗಳ ಹೊಂಗೆಯ ಮರವನ್ನು ಹೋಲಿದನು. ಹೊಂಗೆಯ ಚಿಗುರು ದಟ್ಟವಾಗಿ ಕೆಂಪಾಗಿ ಚೆನ್ನಾಗಿರುತ್ತೆ, ಒಳ್ಳೆ ಎಳೆ ಕೆಂಪಿದ್ದಾಗಿರುತ್ತೆ ನೋಡಿ. ಹಾಗೆ ಕಮಾಲ ಅಂದರೆ ಹೊಂಗೆ. ಅರುಣನ ಕಿರಣದೆ ತುಂಬಿದ ತುದಿಗಳ ಹೊಂಗೆಯ ಮರವನ್ನು ಹೋಲಿದನು. ಮೇಲ್ಭಾಗದಲ್ಲಿ ಅವನ ಜಟೆಗಳ ಮೇಲ್ಭಾಗದಲ್ಲಿ ಅರುಣ ಕಿರಣಗಳಿಂದ ವ್ಯಾಪ್ತವಾಗಿರ್ತಕ್ಕಂಥ ತಮಾಲ ವೃಕ್ಷವೋ ಹೊಂಗೆಯ ಒಂದು ಮರವೋ ಅನ್ನೋ ಹಾಗೆ ಹೊಂಗೆಯ ಮರ ತುದಿಯೋ ಅನ್ನೋ ಹಾಗೆ ಕಾಣ್ತಂತೆ. ಕೈದು ಉಳ್ಳೊಡೆಯು ಕುಟಿಲತೆ ಆಡಲಿ. ಆಯುಧ ಇದೆ ಅವನ ಹತ್ರ ಇಟ್ಕೊಂಡಿದ್ದಾನೆ. ಗಾಂಡೀವ ಧನುಸಿದೆ, ಖಡ್ಗ ಇದೆ, ಬತ್ಲಕೆ ಇದೆ, ಎಲ್ಲ ಇದೆ. ಆ ಆಯುಧಗಳಿದ್ದರೂ ಕೂಡ ಅವುಗಳನ್ನು ಧರಿಸುವುದರಿಂದ ಸಹಜವಾಗಿ ಬರ್ತಕ್ಕಂಥ ಒಂದು ಮೋಸವೋ ಕ್ಷಾತ್ರವೋ ತಪಸ್ಸಿಗೆ ವಿರುದ್ಧವಾದ ಗುಣಗಳು ಅದಿಲ್ಲ ಇದೆ ಅರ್ಜುನನಿಗೆ. ತಪಸ್ಸಿಗೆ ಪೂರಕವಾದಿದೆ, ಪ್ರೇರಕವಾದಿದೆ, ಪೋಷಕವಾದಿದೆ, ಪ್ರಚೋದಕವಾದಿದೆ. ಅಂದರೆ ಕುಟಿಲತೆ ಆನದೆ. ಕೈದು ಉಳ್ಳಡೆಯು ಕುಟಿಲತೆ ಆನದೆ. ಆಯುಧ ಇದ್ದರೂ ಕೂಡ ಮೋಸ ಮುಂತಾದನ್ನ ಇಲ್ಲದೆ ಕುಟಿಲ ಬುದ್ಧಿ ಹೊಂದಿಲ್ಲದ ಅರ್ಜುನನು ತನ್ನ ಶುದ್ಧವಾದ ನಡವಳಿಕೆಗಳಿಂದ ಮುನಿಗಳನ್ನೇ ಮುನಿಗಳ ಮೀರಿಸಿ ಸುಚರಿತದೆ. ಶಮದಿ ಮಿಗಗಳ ಬಗೆಗಳ ಸೆಳೆದನು. ಚಂಚಲವಾಗಿ ದೃಢವಾಗಿ ಓಡಾಡ್ತಾ ಇರ್ತಕ್ಕಂಥ ಮೃಗಗಳ ಮನಸ್ಸನ್ನೇ ಸೆಳೆದಂತೆ ಪಾರ್ಥ ತನ್ನ ದೃಢತೆಯಿಂದ, ತನ್ನ ಶಾಂತ ಮನಸ್ಸಿನಿಂದ
ಸುಂದರವಾದ ನಡವಳಿಕೆಗಳಿಂದ ಮುನಿಗಳನ್ನು ಮೀರಿಸುತ್ತಾ ರಜೋಗುಣರಹಿತನಾಗಿ ಜಿಂಕೆಗಳನ್ನು, ಚಂಚಲವಾದ ಜಿಂಕೆಗಳನ್ನು ಪ್ರಸನ್ನಗೊಳಿಸಿದ್ದಾನೆ. ಒಂದು ಮಾತು ಹೇಳ್ತಾರೆ ಕವಿ, ಸುಗುಣಗಳು ಆರನ್ನು ಮೆಚ್ಚಿಸುವು. ಒಳ್ಳೆಯ ಗುಣಗಳು ಯಾರ ಹತ್ರ ಇದೆಯೋ ಅವರು ಯಾರಂತಾನೆ ಆ ಸುಗುಣಗಳು ಮೆಚ್ಚಿಸುವುದಿಲ್ಲ, ಸಂತೋಷ ಪಡಿಸುವುದಿಲ್ಲ ಅನ್ನೋದನ್ನು ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ತಾನನುಕೂಲದ ಕಂಪಿನ ಪವನನೆಲ್ಲೆಡೆ ಮೆಲ್ಲನೆ ಸುರಿಸುತ್ತೆ, ಋತುಧರ್ಮವನೇ ತಪ್ಪಿಸಿ ಸೂರ್ಯನ ಕಿರಣಕ್ಕೆ ತಂಪನು ತುಂಬಿಸುವುದೇ, ಋತುಧರ್ಮವನೇ ತಪ್ಪಿಸಿ ಸೂರ್ಯನ ಕಿರಣಕ್ಕೆ ತಂಪನು ತುಂಬಿಸುವುದೇ, ಹೂಗಳ ಕೊಯ್ವೆಡೆ ಕೈ ಮುಗಿದಂತಿದೆ, ತಳಿರ್ಗಳು ಬಾಗಿಸಿ ಪೆರ್ಮರವ, ഇരുളൊളു ദിന ദിന വെളവുൽഗണനದೆ ಹೊದಿಸುತ್ತಲವ ಮಲಗುವ ನೆಲವ, ഇരുളൊളു ದಿನ ದಿನ ಬೆಳೆಬುಲ್ಗಡನದೆ ಹೊದಿಸುತ್ತಲವ ಮಲಗುವ ನೆಲವ. ಹೊದಿಸುತ್ತ ತಲವ ಮಲಗುವ ನೆಲವ. ಅದು ಹಸಿರು ಹುಲ್ಲಿನ ಹಾಸಿಗೆ, ಅವನಿಗೆ ಹೊದಿಕೆಯ ಹಾಸಿಗೆಯನ್ನು ಹಾಗೆ ಅನ್ನೋ ರೀತಿಯಿಂದ ನಾವು ತಗೊಳ್ಬೋದು. ತಾನು ಅನುಕೂಲದ ಕಂಪಿನ ಪವನನು ಎಲ್ಲೆಡೆ ಮೆಲ್ಲನೆ ಸುಳಿಸುತ್ತೆ. ಅನುಕೂಲವಾದ ರೀತಿಯಲ್ಲಿ ಮಂದವಾಗಿ ಬೀಸುತ್ತಿದ್ದ ಪರಿಮಳಯುಕ್ತವಾದ ಗಾಳಿಯನ್ನು ಸುತ್ತ ಪ್ರಸರಿಸುತ್ತಾ, ಪರಿಮಳಯುಕ್ತ ಯಾಕೆಂದರೆ ಅಲ್ಲಿಂದ ಹರಳಿರ್ತಕ್ಕಂಥ ನರುಗಂಪುಗಳಿಂದ ಒಡಗೂಡಿದ ಹೂಗಳು, ಅವುಗಳಿಂದ ಬರ್ತಕ್ಕಂಥ ಪರಿಮಳ, ಒಳ್ಳೆಯ ಶುದ್ಧವಾದ ಪರಿಮಳ, ಒಳ್ಳೆಯ ಗಾಳಿ, ಮಂದಾನಿಲ ಅಂತ ಹೇಳ್ತೀವಲ್ಲ ಅದು, ಆ ಗಾಳಿಯನ್ನು ಸುತ್ತ ಪ್ರಸರಿಸುತ್ತಾ ಬೇಸಿಗೆ ಋತುಸ್ವರೂಪವನ್ನೇ ಕಡೆಗಣಿಸಿ ಋತುಧರ್ಮವನ್ನೇ ತಪ್ಪಿಸಿದರೆ, ಬೇಸಿಗೆ ಋತುವಿನ ಸ್ವರೂಪವನ್ನೇ ಕಡೆಗಣಿಸಿ, ಅಂದರೆ ಅಷ್ಟು ತಂಪಾಗಿದೆ, ಸೂರ್ಯನ ಕಿರಣಗಳನ್ನು ಹಿತವಾಗಿ ಮಾಡಿರುವಂತೆ ಮಾಡಿದ. ಸೂರ್ಯನ ಕಿರಣಕ್ಕೆ ತಂಪನ್ನು ತುಂಬಿಸುತ್ತೆ, ಸೂರ್ಯನ ಕಿರಣಗಳನ್ನು ಹಿತವಾಗಿ ಮಾಡಿರುವ ಹಾಗೆ ಮಾಡಿದ ಅಂತ ಒಂದು ತಪಸ್ಸು, ಅರ್ಜುನನ ತಪಸ್ಸೇನಿದೆಯೋ ಆ ತಪಸ್ಸಿನಿಂದ ಅವನಿಗೆ ಅನುಗ್ರಹ ಕೂಡ ದೇವಾನುದೇವತೆಗಳು ಪರೋಕ್ಷವೈ ಪ್ರೇಯವ ದೇವತಾ ಅಂತ ಒಂದು ಮಾತಿದೆ. ಪರೋಕ್ಷವಾಗಿ ಹೆಲ್ಪ್ ಮಾಡ್ತಾರೆ ದೇವತೆಗಳು, ನಮಗೆ ಇರ್ತಾರೆ ಅವರು ನಮ್ಮ ಜೊತೆಲಿ ಅಂತ. ಹಾಗೆ ತಪಸ್ಸಿನಿಂದ ಅವನು ಅನುಗ್ರಹೀತನಾದ ಅನ್ನೋದೊಂದು ಮಾತು. ಈ 3 ಶ್ಲೋಕಗಳಲ್ಲಿ ಅರ್ಜುನನ ತಪಸ್ಸಿದ್ಧಿಯನ್ನು ಭಾರವಿ ವರ್ಣಿಸ್ತಾ ಇದ್ದಾನೆ. ಅನುಜನ ಗೃಹವೇ ತಪಸ್ಸು ಅಂದಾಗ ಪೂರ್ಣವಾಗಿ ತಾನಾಗಿ ಬರುತ್ತದೆ ಅಂತ ಒಂದು ಹೇಳ್ತಾರೆ. ಹೂಗಳು ಕೊಯ್ವೇಳೆ ಕೈ ಮುಗಿದಂತೀರೆ, ಎಲ್ಲ ಅಚ್ಚುಕಟ್ಟಾಗಿ ಕೈ ಮುಗಿದ್ಕೊಂಡು ಇದೆಯೇನೋ ಆ ಹೂಗಳನ್ನು ಹಾಗೆ. ಹೊಸ ಚಿಗುರುಗಳ ತಳಿರುಗಳು ಬಾಗಿಸಿ ಪೆರ್ಮರವ, ಚಿಗುರುಗಳು ತಾನಾಗಿ ಬಂದು ಮರಗಳನ್ನು ಬಗ್ಗಿಸೋ ಹಾಗೆ ಮಾಡಿದ ಹಾಗೆ. ಪುಷ್ಪಗಳನ್ನು ಕೀಳುವಾಗ ಹೊಸ ಚಿಗುರುಗಳ ಅಂಜಲಿಗಳನ್ನು, ಅಂದರೆ ಬೊಗಸೇನೆ ಹಿಡಿದಿದೆಯಾ ದೊಡ್ಡ ಮರಗಳು, ಆ ದೊಡ್ಡ ಮರಗಳನ್ನು ಬಗ್ಗುವಂತೆ ಮಾಡುತ್ತಾ, ಇರುಳಲು ದಿನದಿನವೂ ಎಳೆ ಉಲ್ಗಡನದೆ, ಎಳೆಯ ಹಸಿರ ಹುಳುಗಳ ಸಮೂಹದಿಂದ, ಗಡಣ ಅಂದರೆ ಸಮೂಹ, ಅಂದರೆ ಪ್ರತಿ ರಾತ್ರಿಯೂ ಹಾಸಿಗೆ ಆಗಿರ್ತಕ್ಕಂಥ ಭೂಮಿಯನ್ನು ಮೃದುವಾದ ಹುಲ್ಲುಗಳಿಂದ ಮುಚ್ಚುವಂತೆ ಮಾಡಿದ. ಅಂದರೆ ಆ ತಪಸ್ಸು, ಅಂಥ ಒಂದು ತಪಸ್ಸಿನಿಂದ ಪ್ರಭಾವದಿಂದಾಗಿ ಆ ಪ್ರಕೃತಿ ಕೂಡ ಅವನಿಗೆ ಅನುಕೂಲಿಯಾಗಿತ್ತು. ತಪಸ್ಸಿನಿಂದ ಅರ್ಜುನ ಅನುಗೃಹೀತನಾದ. ಮುಗಿಲಿಲ್ಲದೆ ಬಾನ್ ಸುರಿಸುವ ತುಂತುವನಿಗಳು ರಜಗಳ ಕಳೆಯುತ್ತಿವೆ, ದಯೆಯಿಂದತಿ ಕೃಷ್ಣ ಅರ್ಜುನನಿಗೆ ತಪವೇ ಸೇವೆಯ ಸಲ್ಲಿಸಿದೆ. ಮುಂಗಡೆ ನೋಡುತ್ತೆ ಮಾಫಲಗರಳಿದ, ಮುಂಗಡೆ ನೋಡುತ್ತೆ ಮಾಫಲಗರಳಿದ ಹೂಗಳ ಮಂಗಳ ಶಕುನವನು. ವಿಸ್ಮಿತನಾಗದೆ ಇದ್ದನು ಮುನಿಗಳ
ಮೈಮೆಯು ಮುರಿಯದು ಧೈರ್ಯವನು ವಿಸ್ಮಿತನಾಗದೇ ಇದ್ದನು ಮುನಿಗಳ ಮೈಮೆಯು ಮುರಿಯದು ಧೈರ್ಯವನು ಮಹಿಮೆಯು ಮುರಿಯದು ಧೈರ್ಯವನು. ಇದಿಗೋಣ ನೀರಿಲ್ಲದೆ ಆಕಾಶದಿಂದ ಆ ನೀರೇ ಇರದ ಆಕಾಶ ನಿರಭ್ರ ಅಂತೆ ಮೋಡವಿಲ್ಲದ್ದು ನೀರಿಲ್ಲದ ಆಕಾಶದಿಂದ ಬಿದ್ದ ನೀರಿನ ಬಿಂದುಗಳಿಂದ ಆ ಒಂದು ಅದೇ ತುಂತುರವಾಗಿ ಬೆಳ್ತಕ್ಕಂಥ ಮುಗಿಲಿಲ್ಲದೆ ಬಾನ್ ಸುರಿಸುವ ತುಂತುರುವನಿಗಳು ರಜಗಳ ಕಳೆಯುತ್ತಿರೆ ಎದ್ದಂಥ ಧೂಳುಗಳನ್ನು ಹಾಗೆ ಅಡಗಿಸ್ತವೆ ಆ ನೀರಿನ ಬಿಂದುಗಳು. ನೀರಿಲ್ಲದ ಆಕಾಶದಿಂದ ಬಿದ್ದಂಥ ನೀರಿನ ಬಿಂದುಗಳಿಂದ ಧೂಳನ್ನು ಅಡಗಿಸಿದ ತಪಶ್ಚರಣದಿಂದ ಆ ಒಂದು ರಜಗಳ ಕಳೆಯುತ್ತಿರೆ ದಯದಿಂದ ಅತಿಕೃತನಪ್ಪ ಅರ್ಜುನನಿಗೆ ಶುಶ್ರೂಷೆಯ ಮೂಲಕ ದಯಾಳುವಾಗುವಂಥ ಅರ್ಜುನ ಅವನ ಅನುಗ್ರಹಕ್ಕೆ ಪಾತ್ರವಾಗುವಂತೆ ಅತಿ ಕೃಷನಾದ ಅರ್ಜುನ ಅಂತಾರೆ ಕವಿ. ಅಂದರೆ ಆಹಾರ ನಿರಾಹಾರವಾಗಿ ಅವನು ತಪಸ್ಸಿನಲ್ಲಿ ಮುಳುಗ್ತಾ ಇದ್ದಾನೆ, ಆಹಾರ ಕಡೆ ಗಮನ ಕೊಡ್ತಾ ಇದ್ದ ಅರ್ಜುನ ಕೃಷನಪ್ಪ ಅರ್ಜುನನಿಗೆ ತಪವೇ ಸೇವೆಯ ಸಲ್ಲಿಸರೆ. ತಪಸ್ಸೇ ಆ ಒಂದು ರೀತಿಯಾದ ಅನುಗ್ರಹಕ್ಕೆ ಪಾತ್ರವಾದ ಆಗಿತ್ತೇನೋ, ತಪಸ್ಸಿನಿಂದ ಅವನು ಅನುಗ್ರಹೀತನಾದ. ಹಾಗೆಯೇ ಮುಂಗಡೆ ನೋಡುತ್ತೆ ಮಾಫಲಕ್ಕೆ ಅರಳಿದ ಹೂಗಳ ಮಂಗಳ ಶಕುನವನು. ಮಹತ್ತಾದ ಫಲಕ್ಕೆ ಮಾಫಲ ಅಂತ ಕವಿ ಒಂದೇ ಮಾತಿನಲ್ಲಿ ಹೇಳಿದ್ದಾರೆ. ಮುಂಗಡೆ ನೋಡುತ್ತೆ ಮಾಫಲಕ್ಕೆ ಅರಳಿದ ಅನ್ನೋ ಹಾಗೆ ಅರ್ಜುನನು ತಾನು ಏನು ಪಡೆಯಬೇಕು ಅಂತ ಭಾವಿಸಿ ತಪಸ್ಸನ್ನು ಆಚರಿಸೋದಕ್ಕೆ ಬಂದಿದ್ದಾನೋ, ಮೊದಲು ದೇವೇಂದ್ರನ ಮೂಲಕ ಸ್ವರ್ಗದ ದೃಶ್ಯವಾಗಲಿ, ಅನಂತರ ಶಂಕರನ ಅನುಗ್ರಹವಾಗಲಿ, ಮಹತ್ತಾದ ಫಲ ಅವೆರಡುವೆ. ಅರ್ಜುನನು ಮಹತ್ತಾದ ಫಲಕ್ಕೋಸ್ಕರ ಆ ಒಂದು ಮಂಗಳಕರವಾದಂಥ ಹರಡಿದ ನಿಮಿತ್ತಗಳೆಂಬ, ನಿಮಿತ್ತ ಅಂದರೆ ಕಾರಣ, ಯಾವುದೋ ತಪಸ್ಸೇ ಕಾರಣ, ಆ ನಿಮಿತ್ತಗಳೆಂಬ ಪುಷ್ಪವನ್ನು ತನ್ನ ಮುಂದೆ ನೋಡಿ ಅವನೇನು ಅಚ್ಚರಿಗೊಳ್ಳಲಿಲ್ಲ ಅಂತ ಹೇಳ್ತಾರೆ. ವಿಸ್ಮಿತನಾಗದೇ ಇದ್ದನು. ಯಾವ ರೀತಿಯಲ್ಲೂ ಮುಖಭಾವವನ್ನು, ಮನಸ್ಸಿನ ಭಾವನೆಯನ್ನು ಅವನು ಕದಲಿಸಿಕೊಳ್ಳಲಿಲ್ಲ. ಮುನಿಗಳ ಮೈಮೆಯು ಮುರಿಯದು ಧೈರ್ಯವನು ಅಂತ ಹೇಳ್ತಾರೆ. ಜಿತೇಂದ್ರಿಯರ ಅನುಭವದ ಗುಣ ಏನಿದೆ, ಆ ಅನುಭವದ ಗುಣ, ಟೆಂಡೆನ್ಸಿ, ಮಿಸ್ಟಿಕ್ ಟೆಂಡೆನ್ಸಿ ಇದ್ದೀವಿ ನಾವು, ಆ ಅನುಭವದ ಗುಣವು ಅವರ ಸ್ಥೈರ್ಯವನ್ನೇನು ನಾಶಪಡಿಸುವುದಿಲ್ಲ. ಅವರಿಗಿರಬೇಕಾದ ಸ್ಥೈರ್ಯ ಅದು ತಾನಾಗಿ ಇದ್ದೇ ಇರುತ್ತದೆ. ಅಂದರೆ ಅರ್ಜುನನ ಮುಂದೆ ಪ್ರಕಟಗೊಂಡಂಥ ಒಂದು ಆಶ್ಚರ್ಯಕರವಾದ ವಿದ್ಯಮಾನಗಳು ಮಹತ್ತಾದ ಫಲಸಿದ್ಧಿಗೆ ಉಂಟಾಗತಕ್ಕಂಥ ನಿಮಿತ್ತಗಳು. ಆ ಕಾರಣ ಆ ಫಲಕ್ಕೆ ಅವೇ ಪುಷ್ಪ ಇದ್ದಾರೆ. ಆ ಪುಷ್ಪಗಳಿಂದಲೇ ಮುಂದೆ ಫಲ ಎಂಬತಕ್ಕಂಥದ್ದು ನೆರವೇರುತ್ತದೆ. ಕೆಲ ದಿನಗಳ ತಪದಿಂದಲೇ ಆತನ ಮೈಮೆಯು ನಿರುಪಮವೆಂದರಿತು. ಮನದುಂಬಳದಿಂದಿರನ ಬೀಡಿಗೆ, ಮನದುಂಬಳದಿಂದಿರನ ಬೀಡಿಗೆ ಬಂದರು ಕಾಡಿನ ಜನ ಕಲೆದು. ಕಾಯುವ ಕೆಲಸವು ಕುಂದಿರಲೊಡನೆಯೇ ತಿಳಿಯಿಸಿ ಬರವನು ತಲೆವಾಗಿ. ಕಾಲೋಚಿತ ನಲ್ಲುಡಿಗಳ ನೀಪರಿ ಇಂದನಿಗೊರೆದರು ಹಿಂಬಾಗಿ, ಇಂದನಿಗೊರೆದರು ಹಿಂಬಾಗಿ. ಬಂದರು ಕಾಡಿನ ಜನ ಕಲೆ ತಂದಾಗ, ಇಲ್ಲಿ ಕಾಡಿನ ವಾಸಿಗಳು ಅಂತಲ್ಲ, ಅವರು ಯಕ್ಷರ ಅನುಚರರು, ಅವರು ಯಕ್ಷರೇನೆ. ಅದರಿಂದಾಗಿ ಕೆಲ ದಿನಗಳ ತಪದಿಂದಲೇ ಆತನ ಮಹಿಮೆಯು, ಆತನ ಮಹಿಮೆ ಏನಿದೆಯೋ ನಿರುಪಮ, ಬಹಳ ಚೆನ್ನಾಗಿದೆ. ಅರ್ಜುನನ ತಪಸ್ಸಿನಿಂದ ಸ್ವಲ್ಪ ದಿನಗಳ ಅವಧಿಯಲ್ಲಿಯೇ ಉಂಟಾದಂಥ ಆ ವೈಭವ ಏನಿದೆ ಅದು ಬೇರೆಯವರಿಂದ ಆಗುವುದಿಲ್ಲ. ದೃಢವಾದ ತಪಸ್ಸು ಮಾಡ್ತಾ ಇದ್ದಾನೆ. ಸುತ್ತಮುತ್ತಲಿನ ಪ್ರಕೃತಿಯನ್ನೇ ತನ್ನ ತಪಸ್ಸಿಗೆ ಅನುಕೂಲವಾಗಿ ಮಾಡಿಕೊಳ್ಳುವ ಹಾಗೆ ರೂಪಿಸುವ ಹಾಗೆ ಮಾಡ್ತಾ ಇದ್ದಾನೆ ಅರ್ಜುನ ನೋಡಿ. ಅದರಿಂದಾಗಿ
ಆ ವೈಭವವು ಬೇರೆಯವರಿಂದ ಆಗುವುದಿಲ್ಲ. ಇವನ್ನು ದೃಢವಾದ ತಪಸ್ಸು ಎಂದು ನಿಶ್ಚಯಿಸಿಕೊಂಡು ಆ ಜನರು ಬಂದು, ಕಾಡಿನ ಜನ ಬಂದವರು ಯಾರು? ವನೇಶ್ವರರು. ಅವರು ಯಕ್ಷರೇ, ಅವರು ಕೇವಲ ಕಾಡಿನವಾಸಿಗಳಲ್ಲ, ವನೇಶ್ವರರಲ್ಲ. ಅದು ಹೇಳ್ತಾರೆ, ಬಾರ್ವಿ ಹೇಳಿಸ್ತಾರೆ, ವಿಷಾದ ಅನ್ನೋ ಪ್ರಯೋಗ ಇದೆ ಸದ್ಯದಿಂದ ಅನೇಕ ಭಾವಗಳಿದೆ ಅನ್ನೋದು ನಾವು ತಿಳ್ಕೊಳ್ತೇವೆ. ಅದರಿಂದ ಬೇರೆಯವರಿಂದ ಇದು ಆಗೋದಿಲ್ಲ, ಇದು ನಿಶ್ಚಲವಾಗಿರ್ತಕ್ಕಂಥ ಮಾತಿದು. ಈ ವೈಭವ ತಪಸ್ಸಿನಿಂದಲೇ ಆಗಿರ್ತಕ್ಕಂಥದ್ದು, ಅರ್ಜುನನ ತಪಸ್ಸಿನಿಂದ ಆಗಿರೋದು ಎಂದು ನಿಶ್ಚಯಿಸಿ ಖಿನ್ನರಾದಂಥ ಕಾಡಿನ ಆ ವನೇಶ್ವರರು ಜನರು ಇಂದ್ರನ ವಾಸಸ್ಥಾನಕ್ಕೆ ಹೋದರು, ಹೇಳೋದಕ್ಕೆ ಹೋದರು. ಈ ತಪಸ್ಸು ಮಾಡ್ತಾ ಇದ್ದಾನೆ ಈ ಕೆಲಸವನ್ನ, ತಪಸ್ಸನ್ನ. ಇಂದ್ರನೆ ನಿನ್ನಯ ಗಿರಿಯೊಳಗೊರ್ವನು ತೇಜದೊಳೆನಿಸುತ್ತೆ ಗ್ರಹಪತಿಯು ಮಹಾಪುರುಷನು ತಾಂ ಮಾಜಯಕೆನ್ನುತೆ ತಪಗೈವನು ಸುಡೆ ಧಾರಿಣಿಯೋ ಕಾಳೂರಗ ಸಮ ಭುಜನವ ತಳೆವನು ಪೆರ್ಬಿಲ್ಲನು ಪಗೆಯಂಜುತ್ತೀರೆ ಆತನ ನಿರ್ಮಲ ಚರಿತಗಳಿಂದಲಿ ಸನ್ನುತ ಮುನಿಗಳೇ ಸೋಲುತ್ತಿರೆ, ಸನ್ನುತ ಮುನಿಗಳೇ ಸೋಲುತ್ತಿರೆ. ಬಂದಂಥ ಯಕ್ಷರು ದೇವೇಂದ್ರನ ಜೊತೆಯಲ್ಲಿ ಕೆಲವು ಪ್ರಿಯವಾದ ಮಾತುಗಳನ್ನು ಆಡಿದ್ದಾರೆ. ನೋಡು ದೇವೇಂದ್ರ, ಇಂದ್ರನೇ, ನಿನ್ನೆಯ ಗಿರಿಯೊಳಗೆ ಓರ್ವನು ತೇಜವುದೊಳ್ಳು ಎನಿಸುತ್ತೆ ಗ್ರಹಪತಿಯು. ಅವನು ಸೂರ್ಯನ ಹಾಗೆ, ಗ್ರಹಪತಿ ಇದ್ರೆ ಸೂರ್ಯ ಅಂತ, ಆ ಸೂರ್ಯನು ಹಾಗಿದ್ದಾನೆ. ಮಹಾಪುರುಷನು, ಮಹಾಪುರುಷ ತಾಂ ಮಹಾಜಯಕ್ಕೆನ್ನುತ್ತೆ, ಮಹಾಜಯವನ್ನೇ ನಾನು ಪಡೆಯಬೇಕು, ಗ್ರೇಟ್ ವಿಕ್ಟರಿ ಅನ್ನೋ ಹಾಗೆ ಆ ಮಹಾಜಯವನ್ನೇ ಪಡೆಯಬೇಕು ಇರುತ್ತಾ ತಪಗೈವನು ಸುಡೆ ಧಾರಿಣಿಯು. ಸುತ್ತಮುತ್ತಲ ಪ್ರಕೃತಿ ಕೂಡ ಬಿಸಿಯಾಗುವ ಹಾಗೆ ತನ್ನ ತಪಸ್ಸಿನ ತೇಜಸ್ಸಿನಿಂದ ಅವನು ಮಾಡ್ತಾ ಇದ್ದಾನೆ ತಪಸ್ಸನ್ನ. ಕಾಳೋರಗ ಸಮಭುಜನವ ತಳೆವನು ಪೆರ್ಬಿಲ್ಲನು, ಅವನಲ್ಲಿ ಅಚ್ಚುಕಟ್ಟಾದ ಸರ್ಪ ಇದ್ದಾಗಿರ್ತಕ್ಕಂಥ ಒಂದು ದೊಡ್ಡ ಬಿಲ್ಲಿದೆ. ಪಗೆ ಅಂಜುತ್ತಿರೆ, ಶತ್ರುಗಳು ಹೆದರಬೇಕು. ಹಾಗೆಯೇ ಆತನ ನಿರ್ಮಲ ಚರಿತ್ರೆಗಳಿಂದಲೇ ಅವನು ಎಷ್ಟು ಮಟ್ಟಿಗೆ ಶುದ್ಧನೋ, ಶುದ್ಧ ಚಾರಿತ್ರ್ಯನೋ, ಅದರಿಂದಾಗಿ ಸನ್ನುತ ಮುನಿಗಳೇ ಸೋಲುತ್ತಿರೆ. ಒಳ್ಳೆಯ ಮುನಿಗಳು ಕೂಡ ಅವನ ಎದುರಿನಲ್ಲಿ ಸೋಲ್ತಾರೇನೋ ಅನಿಸ್ತಾ ಇದೆ. ದೇವೇಂದ್ರ, ನಿನ್ನೆಯ ಗಿರಿಯೊಳಗೆ ಬಂದಿದ್ದಾನೆ ಭಯಂಕರವಾದ ಸರ್ಪ ಆಗಿರ್ತಕ್ಕಂಥ ತೋಳು, ಆ ಒಂದು ಶುಚಿಯಾದ ವಲ್ಕಲದಿಂದ ಶರೀರವನ್ನು ಮುಚ್ಕೊಂಡಿದ್ದಾನೆ. ಸೂರ್ಯರಲ್ಲಿ ಒಬ್ಬನ ಹಾಗೆ ಪರಿಶುದ್ಧನಾದ ಆ ವ್ಯಕ್ತಿ ನೋಡು, ಆ ಪುರುಷ ನಿನ್ನ ಪರ್ವತದಲ್ಲಿ ಭೂಮಿಯನ್ನು ದಹಿಸುತ್ತಾ ಇರೋ ಹಾಗೆ ಒಂದು ಅವನ ತಪಸ್ಸಿನ ತೇಜಸ್ಸಾಗಿದೆ. ಯಾವುದೋ ಮಹತ್ತಾದ ವಿಜಯವನ್ನು ಪಡೆಯಬೇಕು ಅನ್ನೋ ದೃಷ್ಟಿಯಿಂದ ತಪಸ್ಸನ್ನು ಮಾಡ್ತಾ ಇದ್ದಾನೆ ದೇವೇಂದ್ರ. ಭಯಂಕರವಾದ ಕಾಳವರ್ಗ ಸಮಭುಜನವು ಅವ ತಳೆದನು ಅಂದರೆ ಒಂದು ಭಯಂಕರವಾದ ಸರ್ಪದ ಹಾಗೆ ಇರ್ತಕ್ಕಂಥ ತೋಳುಗಳು ಇರ್ತಕ್ಕಂಥ ತಪಸ್ವಿ ಶತ್ರುಗಳ ಭಯವನ್ನು ಉಂಟು ಮಾಡಲು ದೊಡ್ಡದಾದ ಧನುಸ್ಸನ್ನು ಧರಿಸಿದ್ದಾನೆ, ಗಾಂಡಿವ ಧರಿಸಿದ್ದಾನೆ. ವಿಮಲವಾದ ಪರಿಶುದ್ಧವಾದ ಅವನ ನಡವಳಿಕೆಗಳಿಂದ ಅವನು ಸದಾಚಾರಿಗಳಾದ ಮುನಿಗಳನ್ನೇ ಮೀರಿಸಿದ್ದಾನೆ. ಅಂತ ಒಂದು ಸದಾಚಾರ ಅವನಲ್ಲಿ ಇದೆ. ಭುಜನು ಅವ ತಳೆವನು, ಕಾಳೋರಗ ಭುಜನು ಅವ ತಳೆವನು ಪೆರ್ಬಿಲ್ಲನು. ಅಲ್ಲಿ ತನಕ ಹೋಗುತ್ತದೆ. ಒಂದು ಅಲ್ಲ ಅವನು ಹೊಂದಿದ್ದಾನೆ ಆ ಹೆಗಲು, ಆ ಭುಜ ಅವನ ಹತ್ರ ಇದೆ, ಅವನ ಭುಜಗಳು ಆಗಿವೆ. ಯಾಕೆ? ಕಾಳೋರಗ ಕಪ್ಪಾದ ಹಾವುಗಳಿದ್ದಾಗ ಅಂದರೆ ದೊಡ್ಡದಾದ ಒಳ್ಳೆಯ ಭುಜ ಇದೆ. ಪೆರ್ಬಿಲ್ಲನು ಹೊಂದಿದ್ದಾನೆ, ಗಾಂಡೀವನ್ನು ಧರಿಸಿದ್ದಾನೆ. ಯಾತಕ್ಕೆ? ಪಗೆ ಅಂಜುತ್ತಿದೆ, ಎದುರಿನ ಶತ್ರು ಹೆದರುವ ಹಾಗೆ. ಅಂದರೆ ಒಂದು ಕೊನೆ ಸ್ವಲ್ಪ ವಿರುದ್ಧಾಂತವಾಗುತ್ತೆ. ಅಲ್ಲಿ ಬಿಲ್ಲು ಬಾಣ ಧರಿಸಿರೋದು, ಇಲ್ಲಿ ತಪಸ್ಸು ಮಾಡ್ತಾ ಇರೋದು ಅನ್ನೋ ರೀತಿ. ಕಪ್ಪಾದ ಹಾವಂತರ ಭುಜ ಅವತ್ತೊಳಗೆ ಗಾಳಿಯು ಸುಖಕರ ಹೊಸ ಪುಲ್ಭುವಿಯೊಳು ತಿಳಿಮಾನ್ ಧೂಳೊಳು ನಿರ್ಮಳೆಯೋ ಅನುಗುಣವೀ ಪರಿಭೂತಗಳಾದನ ಗುಣಸಿ
ಬೆಸಗೈನುವವೋ ಹೋರದೆ ಮಿಗಗಳು ಸೇವಿಪವನನು ಗುರುವನು ಸೇವಿಪ ಶಿಷ್ಯರನು ಹೂಗೈವೆಡೆ ಮರ ಬಾಗುವಾತಗೆ ನಗವಾತನ ವಶ ನಿನ್ನವನು ಗಾಳಿಯು ಸುಖಕರ ಹೊಸ ಭುವಿಯೊಳು ಹೊಸದಾದ ಹುಲ್ಲು ಚಿಗುರಿದ ಹುಲ್ಲು ಗಾಳಿ ಸುಖಕರವಾಗಿ ಬೀಸ್ತಾ ಇದೆ ಭೂಮಿಯೊಳು ಈ ನೆಲದಲ್ಲಿ ತಿಳಿಯಾದ ನಿರಭ್ರವಾದ ಒಳ್ಳೆಯ ಆಕಾಶ ಧೂಳಲು ನೀರ್ಮಳೆಯು ಮಳೆ ಬಂದ್ಮೇಲೆ ಧೂಳು ತಾನಾಗಿ ಅಡಿಗೆ ಹೋಗುತ್ತೆ ನೋಡಿ ಅದನ್ನು ಕವಿ ಹೇಳ್ತಾ ಇದ್ದಾನೆ ಅನುಗುಣವು ಈ ಪರಿಭೂತಗಳು ಆತನ ಗುಣಸಿರಿಗೆಯೇನೆ ಬೆಸಗೈಯುವು ಅಂತ ಕವಿ ಹೇಳ್ತಾನೆ ಅವುಗಳ ಸುತ್ತಮುತ್ತಲಿನ ಭೂತಗಳು ಕೂಡ ಜೀವಿಗಳು ಕೂಡ ಅವನ ಒಂದು ತಪಸ್ಸಿಗೆ ಅನುಗುಣವಾಗಿ ಅವನನ್ನು ಆಶ್ರಯಿಸಿ ಅವನಿಗೇನು ಬೆಸ ಏನು ಅಪ್ಪಣೆಯನ್ನು ಆಗಿದ್ದಾವೆ ಅನ್ನೋ ರೀತಿಯಲ್ಲಿ ಗಾಳಿ ಹಿತಕರವಾಗಿದೆ ಮಂಗಳಕರವಾಗಿದೆ ಭೂಮಿ ಹೊಸದಾದ ಹಸಿರು ಹುಲ್ಲಿನಿಂದ ಸಮೃದ್ಧವಾಗಿದೆ ತಿಳಿಬಾನ್ ಆಕಾಶವು ಸಮೃದ್ಧವಾಗಿದೆ ನಿರ್ಮಲವಾಗಿದೆ ಧೂಳಿನ ಮೇಲೆ ನೀರ್ಮಳೆಯಾಗಿದೆ ಧೂಳು ಅಡಗಿ ಹೋಗಿದೆ ಇವನ ಗುಣ ಸಂಪತ್ತಿನಿಂದ ಪಂಚಭೂತಗಳೂ ಕೂಡ ಅನುಕೂಲಕರವಾಗಿ ಇದ್ದುಕೊಂಡು ಏನು ಸೇವೆಯನ್ನೇ ಮಾಡ್ತಾ ಇದೆಯೋ ಅನ್ನುವ ಹಾಗೆ ಪ್ರಕೃತಿ ಇದೆ ಅನ್ನೋದು ಹೋರದೆ ಮಿಗಗಳು ಸೇವಿಪವು ಅವನನ್ನು ಗುರುವನು ಸೇವಿಪ ಶಿಷ್ಯರು ಒಂದಕ್ಕೊಂದಕ್ಕೆ ಮೃಗಗಳು ಕಾದಾಡ್ತಾ ಇದ್ದ ಅಲ್ಲಿಯ ಪ್ರಕೃತಿ ವಾತಾವರಣ ಪಾರ್ಥನ ತಪಸ್ಸಿನ ಮಹಿಮೆಯಿಂದ ಹೇಗೆ ಪ್ರಭಾವದಿಂದ ಹೇಗಾಗಿದೆ ಅಂದರೆ ಮೃಗಗಳು ಕೂಡ ತಮ್ಮ ವೃತ್ತಿ ಪ್ರವೃತ್ತಿಯನ್ನು ಬಿಟ್ಟಿವೆಯೇನೋ ಅನ್ನೋ ಹಾಗೆ ಸಾಧು ಭಾವನೆ ಇದೆ ಅನ್ನೋ ಹಾಗೆ ಹೋರದೆ ಮಿಗಗಳು ಸೇವಿಪವು ಅವನನ್ನು ಗುರುವನು ಸೇವಿಪ ಶಿಷ್ಯರರು ಹೂ ಗೊಯ್ಯೊಡೆ ಅವರು ಹೂವನ್ನ ಕೀಳಬೇಕು ಅಂತ ಹೋದರೆ ಮರ ತಾನಾಗಿ ಬಗುತ್ತಂತೆ ಮರವೇ ಬಾಗುವುದಾತಗೆ ನಗವು ಆತನ ವಿಷ ನಿನ್ನವಳು ನಿನಗೆ ಹೇಗೆ ಈ ಒಂದು ಇಂದ್ರಕೀಲ ಹಿಮವತ್ ಪರ್ವತ ನಿನಗೆ ವಶವಾಗಿದೆಯೋ ಆ ರೀತಿ ಅವನಿಗೂ ವಶವಾಗಿದೆಯೇನೋ ಅನ್ನೋ ಹಾಗೆ ಅನ್ನಿಸ್ತಾ ಇದೆ ಗುರುವನ್ನ ಶಿಷ್ಯರು ಸೇವಿಸುವ ಹಾಗೆ ಮೃಗಗಳೆಲ್ಲವೂ ಕೂಡ ತಮ್ಮ ತಮ್ಮ ಮೃಗ ಸ್ವಭಾವವನ್ನು ಬಿಟ್ಟುಕೊಂಡು ಒಂದಕ್ಕೊಂದಕ್ಕೆ ಹೊಂದಿಕೊಂಡು ಸೇವಿಸುತ್ತಾ ಇವೆ ಅಂತ ಪರಿಸರವನ್ನು ಪಾರ್ಥ ತನ್ನ ತಪಸ್ಸಿನ ತೇಜಸ್ಸು ಪ್ರಭಾವದಿಂದ ಸೃಷ್ಟಿಸಿದ್ದಾನೆ ಅಂತ ಅನ್ಕೋಬಹುದು ನಾವು ಬೇಕಾದ್ರೆ ಹೂವು ಕೀಳುವಾಗ ಮರಗಳು ಇವನಿಗೆ ಅನುಕೂಲವಾಗಿರುತ್ತೆ ತಾವಾಗಿ ಬಗ್ಗುತ್ತಂತೆ ಇನ್ನು ಆ ಪರ್ವತ ಇಂದ್ರಕೀಲ ಪರ್ವತ ತಪ್ಪಲು ಅದು ನಿನ್ನ ಹಾಗೆ ಅವನಿಗೂ ಕೂಡ ವಶವಾಗಿ ಬಿಟ್ಟಿದೆ ದೇವೇಂದ್ರ ಅಂತ ವನೇಚರರು ಅಂದರೆ ಯಕ್ಷರುಗಳು ಬಂದು ದೇವೇಂದ್ರನಿಗೆ ಹೇಳಿದ್ದಾರೆ. ಅದಟನ್ನೊರಗುದು ಬಳಲಿಕೆ ಇಲ್ಲಮೇ ವರದನು ಗೆಲ್ಲವ ನುದಿಸುವುದು ಶಾಂತನಿಗೆಂದೊಡಮಾಚನ ಮೈಮೆಯೋ ನೋಡುವ ಜನಗಳ ಋಷಿವಂಶ ಜನೋ ದಾನವ ಕುಲ ಜನೋ ಋಷಿವಂಶ ಜನೋ ದಾನವ ಕುಲ ಜನೋ ಕ್ಷತ್ರಿಯ ವಂಶದೊಳಗೆ ದಿಗನೋ ನಿನ್ನಯ ಬಲದೊಳು ತಪಗೈವಾತನ ನಿನ್ನಯ ಬಲದೊಳು ತಪಗೈವಾತನ ನೆಲೆಗಾಣುವ ಬಲವಿಲ್ಲೆ ಮಗೆ ನೆಲೆಗಾಣುವ ಬಲವಿಲ್ಲೆ ಮಗೆ. ನಿನ್ನ ಒಂದು ಈ ಕಾಡಿನ ಪರಿಸರದಲ್ಲಿ ಅವನು ಎಷ್ಟು ಮಟ್ಟಕ್ಕೆ ತಪಸ್ ಮಾಡ್ತಾ ಇದ್ದಾನೆ ಅರ್ಜುನ, ಅವನ ಸ್ವರೂಪವನ್ನು ನಾವು ಹೇಳಲಿಕ್ಕೆ ಸಮರ್ಥನ ಅಲ್ಲ ಅಂದ್ಬಿಟ್ರು ಯಕ್ಷರು ದೇವೇಂದ್ರ ಹತ್ರ ಬಂದು ಹೇಳಿದವರು ನೋಡಿ. ಅದಟವನ್ನು ಅರೆಯುವುದು ಬಳಲಿಕೆ ಇಲ್ಲವೇ ವರತನು ಗೆಲ್ಲವ ನುತಿಸುವುದು. ಅದಟು ಅಂದರೆ ಪರಾಕ್ರಮ, ಪರಿಶ್ರಮದಲ್ಲೂ ಒಂದು ಕೂಡ ಆಯಾಸ ಇಲ್ಲ. ಅವನ ಉಂಟಾದಂಥ ಅಂತಃಸತ್ವವನ್ನು ಹೇಳ್ತಾ ಇದೆ ಅದು.
ಅಂತಃಸತ್ವ ಇದೆ ಅವನಲ್ಲಿ ಅಂತ ಹೇಳ್ತಾ ಇದ್ದೆ. ಆಯಾಸ ರಾಹಿತ್ಯವಾಗಿದ್ದಾನಂತೆ. ಆಯಾಸ ಇರೋನಲ್ಲ, ಆಯಾಸ ರಾಹಿತ್ಯ, ಅಷ್ಟರ ಮಟ್ಟಿಗೆ ಶಾಂತವಾಗಿ ಇದ್ದಾನೆ ಅವನು. ವರತನು ಗೆಲ್ಲವ ನುಡಿಸುವುದು, ಅವನ ಮಹತ್ತಾದ ಅಂತಃಸತ್ವವನ್ನು, ಆ ಆಯಾಸ ಇಲ್ಲದಿರತಕ್ಕಂಥ ಸ್ವಭಾವ ಹೇಳ್ತಾ ಇದೆ. ಅವನ ಶರೀರ ಏನು ಕೂಡ ಕುಂದಿಲ್ಲ, ವಿಶಾಲವಾದ ಅವನ ಶರೀರವು ಜಯವನ್ನೇ ಸಾರಿ ಹೇಳುತ್ತಾ ಇರುವ ಹಾಗೆ ಇದೆ ಅಂತಕ್ಕಂಥದ್ದು. ವಿಪರಿಕ್ರಮಕೋ ಆಯಾಸ ರಾಹಿತ್ಯ ಅಂತಾನೆ ಕವಿ. ಅದರಿಂದಾಗಿ ಆ ರೀತಿ ಇದ್ದು ಜಿತೇಂದ್ರಿಯನಾದರೂ ಶಾಂತನೇ ಎಂದೊಡಂ ಜಿತೇಂದ್ರಿಯನಾದರೂ ಆತನ ಮಹಿಮೆ ಹೇಗಪ್ಪ ಅಂದರೆ, ಜಿತೇಂದ್ರಿಯನಾದರೂ ಕೂಡ ಅವನನ್ನು ಯಾರು ಮೊದಲ ಬಾರಿಗೆ ಭೇಟಿ ಮಾಡ್ತಾರೋ ಅವನ ಪ್ರಭಾವದಿಂದಲೇ ಜನಗಳ ನಂಜಿಪುದು. ಅವನ ಪ್ರಭಾವದಿಂದ ಭಯಮಿಶ್ರಿತ ಗೌರವವನ್ನು ಕೊಡಬೇಕು ಅಂತ ಅನಿಸುತ್ತೆ ಅವರಿಗೆ. ಬರೀ ಗೌರವ ಅಲ್ಲ, ಭಯಮಿಶ್ರಿತ ಗೌರವ ಅಂದರೆ ಅವನ ಪ್ರಭಾವ, ಅವನ ಮಹತ್ವ, ಆ ತಪಸ್ಸಿನ ದೀದಿತಿ ಆಗಿದೆ. ಕಾರಣ ಬಹುಗುಣವೆಂಬುದನೆನಿಸುತ್ತೆ ಮೇಳ ಬರಿಯದೆ ನುಡಿದುದನು ಮೇಳ ಬರಿಯದೆ ನುಡಿದುದನು ಸೈರಿಸುವುದು ನೀನಹಿತವದಾಗೆಯೂ ವನಚರರಿವರೇ ಸುಮತಿಯನು ಮನಗಿನಿದಾಗಿರೇ ಕಂದನ ತಪವನು ಕೇಳುತ್ತೆ ಬಾಯಿಂ ಗುಹ್ಯಕರ ಮರಸಿದ ನಿಂದನು ಮೂಡಿದ ಬುಧವನು ಮರಸಿದ ನಿಂದನು ಮೂಡಿದ ಬುಧವನು ಅರಸರ ಮತಿಗಳು ನೀತಿಪರ ಅರಸರ ಮತಿಗಳು ನೀತಿಪರ. ಆ ವನೇಶ್ವರರು, ಆ ಯಕ್ಷರ ಒಂದು ಸ್ವರೂಪವುಳ್ಳವರು, ಯಾರು ದೇವೇಂದ್ರನ ಹತ್ರ ಹೋಗಿ ಪಾರ್ಥ ಹೇಗಿದ್ದಾನೆ, ಅರ್ಜುನ ಹೀಗೆ ಮಾಡ್ತಾ ಇದ್ದಾನೆ ತಪಸ್ಸು ಅಂತ ಹೇಳಿದ್ರು, ಅವರು ಹೇಳ್ತಾರೆ ಅವನೇನು ಋಷಿಗಳ ಕುಲದಲ್ಲಿ ಹುಟ್ಟಿದವನೋ ಅಥವಾ ರಾಕ್ಷಸ ಕುಲದಲ್ಲಿ ಹುಟ್ಟಿದವನೋ. ರಾಕ್ಷಸರು ತಪಸ್ಸು ಮಾಡ್ತಾರೆ, ಅವ್ರಿಗೆ ಬೇಕಾದ ಕಾಮನಿಗೋಸ್ಕರ ಅವ್ರು ತಪಸ್ಸು ಮಾಡ್ತಾರೆ. ಹೇಗೆ ಇವನು ಯಾರಿವನು? ಅಥವಾ ರಾಜರ ವಿಶಾಲವಾದ ವಂಶದಲ್ಲಿ ಹುಟ್ಟಿದವನೋ, ಇನ್ನೇನಾದರೂ ಒಳ್ಳೆಯ ವಂಶಜಾತನೋ? ನಿನ್ನ ಕಾಡಿನಲ್ಲಿ ಈ ಪರ್ವತದ ವನದಲ್ಲಿ ತಪಸ್ಸು ಮಾಡ್ತಾ ಇರುವ ಇವನ ಸ್ವರೂಪವನ್ನು ನಾವು ಹೇಳಲಿಕ್ಕೆ ಆಗ್ತಾ ಇಲ್ಲ ದೇವೇಂದ್ರ, ಸಮರ್ಥರಲ್ಲ ನಾವು. ಹಾಗೆಯೇ ಕಾರಣ ಬಹುಗುಣವೆಂಬುದನ್ನು ಎಣಿಸದೆ ಮೇಣು ಆವರಿಯದೆ ನುಡಿದುದನು. ಅನೇಕ ವಿಧವಾದ ಕಾರಣಗಳನ್ನು ವಿಚಾರ ಮಾಡಿಯೋ ಅಥವಾ ನಮ್ಮ ಅಲ್ಪಜ್ಞಾನದಿಂದಲೋ ಹೇಳಿದ ಈ ಮಾತುಗಳನ್ನು ಅನುಚಿತವಾದರೂ ಸಹಿಸುವುದು ನೀನು ಅಹಿತವಾಗಿಯೂ. ಇದನ್ನು ನೀನು ಅನುಚಿತವಾದರೂ ಸಹಿಸಿಕೊಳ್ಳಲಿಕ್ಕೆ ಶಕ್ತನಾಗಿದೆಯೇ ದೇವೇಂದ್ರ? ವನಚರರು ಅರಿವರೆ ಸುಮತಿಯನು, ಕಾಡಿನಲ್ಲಿ ಓಡಾಡೋರು ಎಲ್ಲಿ, ನಿಪುಣರಾದಂಥ ಯತಿಗಳು ಎಲ್ಲಿ? ಮನಕಿನಿದಾಗಿರೆ, ಆವಾಗ ಹೇಳ್ತಾನೆ ದೇವೇಂದ್ರ, ಮನಕಿನಿದಾಗಿರೆ ಕಂದನ ತಪವನ್ನು ಕೇಳುತ್ತೆ ಬಾಯಿಂ ಗುಹ್ಯಗರ ಮರೆಸಿದ ನಿಂದ್ರನು ಮೂಡಿದ ಮುದವನು ಅರಸರ ಮತಿಗಳು ನೀತಿಪರ. ಇಂದ್ರ ಮತ್ತೆ ಪ್ರಯತ್ನವಾದ ಅವನು ಅನೇಕ ಪ್ರಯತ್ನಗಳಿಂದ ಅವನ ಮನಸ್ಸಿಗೆ ಪ್ರಿಯವಾದಂಥ ಅವನ ಪ್ರಿಯ ಸುತ ಅರ್ಜುನನ ತಪಸ್ಸು ಹೇಗೆ ಮುಂದುವರಿತಾ ಇದೆ, ಯಾವ ರೀತಿ ಏನು ನಿರ್ವಿಘ್ನವಾಗಿ ತಾನೇ ಮುಂದುವರಿತಾ ಇದೆ ಅದು ಎಂಬುವ ಆ ರೀತಿಯ ಆ ತಪಶ್ಚರ್ಯೆಯ ಬಗ್ಗೆ ತಿಳಿದು ಹೊರಹೊಮ್ಮಿದ್ದ ಸಂತೋಷ ಅವರಿಗೆ. ತುಂಬ ಸಂತೋಷ ಆಯಿತು ಮಗ ಮಾಡ್ತಾ ಇರೋ ತಪಸ್ಸನ್ನು ಮನಸ್ಸಿನಲ್ಲಿ ಗಮನಿಸಿ. ಮುಚ್ಚಿಕೊಂಡ ಹಾಗೆಯೇ ಆ ಸಂತೋಷವನ್ನು ಅದುಕೊಂಡಂತೆ ಹೊರಗಡೆ ತೋರಿಸಬಾರ್ದು. ಹೇಗೆ ಪ್ರಭುಗಳ ಬುದ್ಧಿಯು ನೀತಿ ಮಾರ್ಗದಲ್ಲಿ ಹೋಗುವಂತಹದಲ್ಲವೇ? ಯಾವಾಗ ಪ್ರಭುಗಳ ಮನಸ್ಸು ರಾಜನೀತಿಯ ಮಾರ್ಗದಲ್ಲೇ ಹೋಗುತ್ತದೆ. ಯಾವುದೇ ವಿಷಯವನ್ನು ಪರೀಕ್ಷಿಸದೆ ಅದರ ಭಾವವನ್ನು ಅದರ ಬಗ್ಗೆ ಪ್ರಕಟಿಸ್ತಕ್ಕಂಥದ್ದು ರಾಜನೀತಿ ಅಲ್ಲ. ಅಡಗಿಸ್ಕೊಂಡಿರಬೇಕು, ಹೊರಗೆ ಹೇಳ್ತಾ ಇರಬೇಕು. ಭೃತ್ಯರೊಂದಿಗೆ ತನ್ನ ಅಂತರಂಗವನ್ನು ಬಹಿರಂಗ ಮಾಡ್ತಕ್ಕಂಥದ್ದು ಕೂಡ ನೀತಿ ಅಲ್ಲ. ಆದ್ದರಿಂದ ಇಲ್ಲಿ ಧಿಯ ಅನ್ನೋ ಪ್ರಯೋಗದಲ್ಲಿ ಚಿಂತನೆಗಳು ಅಂತ ನಾವು ಅರ್ಥವನ್ನು ಮಾಡಿಕೊಂಡು ಹೋಗ್ಬೋದು. ಚಿತ್ತೈಕಾಗ್ರದೊಳಿಂದ್ರನು ಭಕ್ತನನು
ಅರಿದೊಡ ಮರಿಯದ ತೆರದಿಂದೇ ಆತನ ನಿಯಮಸ್ಥೈರ್ಯವ ಪರಿಕಿಸಲು ಆತನ ನಿಯಮಸ್ಥೈರ್ಯವ ಪರಿಕಿಸಲಿಂತೊರೆದನು ಸುರಸತಿಯರಿಗೆ ಕೋಮಲವೇಕವು ಸೂಕ್ಷ್ಮವು ದೂರಗ ಅಮೋಘವ ಪ್ರತಿ ಹದವೆನಿಸೆ ಭೇದಿಪ ಬೇರೊಂದಸ್ತ್ರವು ಕಾಮನ ವಿಜಯಕ್ಕೆ ನೀವಲ್ಲದೆ ಇಹುದೇ ಬೇದಿಪ ಬೇರೊಂದಸ್ತ್ರವು ಕಾಮನ ವಿಜಯಗೆ ನೀವಲ್ಲದೆ ಇಹುದೇ. ಚಿತ್ತ ಏಕಾಗ್ರದೊಳು ಇಂದ್ರನು ಭಕ್ತನನು ಅಂತೊಡಂ ಅರಿಯದ ತೆರದಿಂದ ಮನಸ್ಸನ್ನು ಇಂದ್ರನು ನಿಯಂತ್ರಿಸಿಕೊಂಡು ಹತೋಟಿಯಲ್ಲಿಟ್ಕೊಂಡು ಹಾಗೆಯೇ ನಿರ್ಧರಿಸ್ತಾ ವನೇಶ್ವರರು ಯಕ್ಷರು ಬಂದವರು ಹೇಳಿದಾಗ ಅರ್ಜುನನು ತನ್ನ ಭಕ್ತ ಎಂಬುದಾಗಿ ಇಂದ್ರ ತಿಳಿದುಕೊಂಡರೂ ಕೂಡ ಏನೂ ತಿಳಿಯುವುದವನ ಹಾಗೆ ಅರ್ಜುನನ ದೃಢತೆಯನ್ನು ತಿಳಿದುಕೊಳ್ಳಲು ಅವನ ಮನಸ್ಸು ಎಷ್ಟು ದೃಢವಾಗಿದೆ, ಆತನ ನಿಯಮಸ್ಥೈರ್ಯವ ಪರಿಕಿಸಲು ಪರೀಕ್ಷೆ ಮಾಡೋಕ್ಕೋಸ್ಕರ ಅವನ ನಿಯಮ ಹೇಗಿದೆ, ಅವನ ಮನಸ್ಸಿನ ದೃಢತೆ ಹೇಗಿದೆ ಎಂಬುದನ್ನು ಪರೀಕ್ಷಿಸೋದಕ್ಕೋಸ್ಕರ, ಅಂದರೆ ತಪೋ ನಿಯಮಗಳಲ್ಲಿ ಅವನ ಉದ್ದೇಶಗಳಲ್ಲಿ ಅವನಿಗೆ ದಾರ್ಢ್ಯ ಹೇಗಿದೆ, ದೃಢತೆ ಇದೆಯೇ, ತನ್ನ ಗುರಿಯನ್ನು ಅವನು ರೀಚ್ ಆಗ್ತಾನೆಯೇ ಅನ್ನೋ ಹಾಗೆ ದೃಢತೆಯನ್ನು ತಿಳಿದುಕೊಳ್ಳಲು ಸುರನಾರಿಯರಿಗೆ ಅಪ್ಸರರಿಗೆ ಇಂದ್ರ ಹೇಳ್ತಾ ಇದ್ದಾನೆ. ಕೋಮಲ ವೇಗವು ಸೂಕ್ಷ್ಮವು ದೂರಗವು ಅಮೋಘವು ಅಪ್ರತಿಹತ ಬೆನಿಸೆ ಭೇದಿಪ ಬೇರೊಂದಸ್ತ್ರವು ಯಾವುದು ಕಾಮನ ವಿಜಯಕ್ಕೆ ನೀವಲ್ಲದೆ ಇಹುದೇ. ಅಮ್ಮ ಅಪ್ಸರದೆ, ಮನ್ಮಥ ವಿಜಯ ಬೇಕು ಅಂದರೆ ಅವನ ತಪಸ್ಸನ್ನು ನೀವು ಹಾಗೆ ಹೀಗೆ ಅಲ್ಲಾಡಿಸ್ಬೇಕು ಅಂದರೆ ನೀವಲ್ಲದೆ ಇನ್ಯಾರಿಗೆ ಆಗುತ್ತೆ. ಅದರಿಂದಾಗಿ ಮರ್ಮಭೇದಗಳಾದ ಅಸ್ತ್ರಗಳಲ್ಲಿ ನಿಮ್ಮಂತಹ ಕೋಮಲವಾದ ಮನಸ್ಸಿನಿಂದ ಉಂಟಾಗ್ತಕ್ಕಂಥ ಒಂದು ಏನು ಇದೆಯೋ ಆ ಮನಸ್ಸಿನ ಉಂಟಾಗ್ತಕ್ಕಂಥ ಬಹಳ ದೂರ ಹೋಗುವಂಥ ಅಮೋಘವಾದ ಪ್ರತೀಕಾರವೇ ಇಲ್ಲದಂಥ ಮನ್ಮಥನ ಯಶಸ್ಸು ಯಾವುದು, ಅದು ಕಾಮನೆಯನ್ನು ಹುಟ್ಟಿಸ್ತಕ್ಕಂಥದ್ದು. ಅಂದರೆ ಅರ್ಜುನನ ಮನಸ್ಸನ್ನು, ದೃಢವಾದ ಮನಸ್ಸನ್ನು ಬೇರೆ ಕಡೆ ಚದುರಿಸಿ ಅವನನ್ನು ಆ ಯಾವ ರೀತಿ ತಪಸ್ಸು ಆಕ್ರಮಿಸಿಕೊಂಡಿದೆಯೋ ಅದನ್ನು ಕೆಡಿಸಿ ವಿಚಲಿತಗೊಳಿಸ್ತಕ್ಕಂಥದ್ದು. ಅದು ದೇವೇಂದ್ರ ಅರ್ಜುನನ ಮನಸ್ಸಿನ ದೃಢತೆಯನ್ನು ಪರೀಕ್ಷಿಸೋಕ್ಕೋಸ್ಕರ ಯಕ್ಷರ ಮೂಲಕ ತಿಳ್ಕೊಂಡ ಮೇಲೆ ಅಪ್ಸರೆಯನ್ನು ಕಳುಹಿಸ್ತಾರೆ. ಭವ ಮೋಕ್ಷಕ್ಕೆ ತಮ ದೊಡ್ಡನು ಗೆಲ್ದರ ರಜವನು ಶಮಿಸುವ ಬೋಧ ಜಲ ಮತ್ತು ಉದಯಿಸಲೆ ನಿಮ್ಮಯ ನಯನಾಂಜಲಿಗಳು ಪೀರ್ದುವು ಎನಲಗಿಲ ಪಲವೆಡೆ ಹಂಚಿದ ಚಲುವನ್ನೊಟ್ಟಿಗೆ ಕೂಡಿಸಿ ನಿಮ್ಮನು ವಿಧಿ ಮಾಡೇ ಅವರರ ಲೋಕವನೈದುವ ಬಯಕೆಯು ಮೂಡಿತು ಜನತೆಗೆ ಮೇನ್ನೋಡೆ ಮೂಡಿತು ಜನತೆಗೆ ಮೇನ್ನೋಡೆ ಅಮರರ ಲೋಕವನೈದುವ ಬಯಕೆಯು ಮೂಡಿತು ಜನತೆಗೆ ಮೇನ್ನೋಡೆ. ಭವಮೋಕ್ಷಕ್ಕೆ ತಮದ ಒಡ್ಡನು ಗೆಲ್ದರ ಅವರನ್ನು ಯಾರು ಗೆಲ್ತಾರೋ ಅವರ ರಜವನ್ನು ಆ ಧೂಳನ್ನು ಶಮಿಸುವ ಬೋಧ ಜಲ. ಕವಿ ಬಹಳ ಚೆನ್ನಾಗಿ ಹೇಳ್ತಾನೆ ಈ ಮಾತನ್ನ. ಭವವನ್ನು ದಾಟಲು ಮಹಾಮೋಹಗಳು ಆ ಎಡರು ತೊಡರು ಬರ್ತಕ್ಕಂಥದ್ದನ್ನೆಲ್ಲ ಬಿಟ್ಟವರ ಆ ರಜವನ್ನು ಶಮಿಸುವ ಬೋಧ ಜಲ, ಅವರ ರಜೋಗುಣವನ್ನು ನಾಶ ಮಾಡಿ ಸಾತ್ವಿಕವನ್ನು ವೃದ್ಧಿ ಮಾಡ್ತಕ್ಕಂಥ ಜ್ಞಾನ ಜಲ, ಜ್ಞಾನವೆಂಬ ತೀರ್ಥ ನಿಮ್ಮ ಕೆಳಗುವೆ ಬೊತ್ತುವುದೈಸಲೇ ನಿಮ್ಮಯ ನಯನಾಂಜಲಿಗಳು ಪೀರ್ದುವು ಅಖಿಲ ನಯನಾಂಜಲಿಗಳು ಪೀರ್ದುವು ಅಂತ ಹೇಳ್ಬೋದೆ ಅನ್ನೋ ಹಾಗಿದೆ. ರಜೋಗುಣವನ್ನು ನಾಶ ಮಾಡ್ತಕ್ಕಂಥ ಜ್ಞಾನಜಲ,
ನಿಮ್ಮ ಕೆಲವೇ ನಯನಾಂಜಲಿಗಳಿಂದ ಹೀರಿಕೊಂಡ ಹಾಗೆ ನಾಶವಾಗಿ ಬಿಡುತ್ತದೆ. ನೀವು ಅಲ್ಲಿ ಹೋಗ್ಬೇಕಲ್ವೇ ಅನ್ನೋ ಹಾಗೆ ಅಪ್ಸರಿಗೆ ದೇವೇಂದ್ರ ಹೇಳ್ತಾ ಇದ್ದಾನೆ. ಪಲವೇಳೆ ಹಂಚಿದ ಛಲವನ್ನೊಟ್ಟಿಗೆ ಕೂಡಿಸಿ ನಿಮ್ಮನು ವಿಧಿ ಮಾಡಿ ಅಮರರ ಲೋಕವನೈದುವ ಬಯಕೆಯು ಮೂಡಿತು ಜನತೆಗೆ ಮೇಣ್ ನೋಡೆ. ಅಂದರೆ ಆ ಕಲೆಗಳಲ್ಲಿ ಕೂಡಿದಂಥ ಸಹಚರರು ಯಾರು ಇರ್ತಾರೋ, ಆ ಗಂಧರ್ವರು ಇತ್ಯಾದಿಗಳು ಸಹಚರರೊಡನೆ ಹೋಗಿ ಅವನ ತಪಸ್ಸಿಗೆ ವಿಘ್ನವನ್ನು ಉಂಟು ಮಾಡಿ ಆಸೆಯನ್ನು ಜಯಿಸಿದವರ ಮನಸ್ಸನ್ನು ಅಪಹರಿಸಿರುವ ನಿಮಗೆ, ಆ ಆಸೆಗಳನ್ನು ಅಪಹರಿಸ್ತೀರಿ ನೀವು, ಸುಲಭವಾಗಿ ಅಪಹರಿಸ್ಬಿಡ್ತೀರಿ ನೀವು. ನಾರಿಯರು, ಅಪ್ಸರೆಯರು ಅಂಥವರು ಆಸೆಯನ್ನು ಜಯಿಸಿದವರ ಮನಸ್ಸನ್ನು ಅಪಹರಿಸುವ ನಿಮಗೆ ಸುಖಾಭಿಲಾಷಿಯಾಗಿರುವ ಪುರುಷರನ್ನ ಜಯಿಸ್ತಕ್ಕಂಥದ್ದು ಸುಲಭ. ಅಮರರ ಲೋಕವನೈದುವ ಬಯಕೆಯು ಮೂಡಿತು ಜನತೆಗೆ ಮೇಣ್ ನೋಡೆ. ಇನ್ನು ನೋಡಲು ಈಗ ಬಂದಿದೆ, ಇದು ಸರಿಯೇ, ಇದು ಸಾಧುವೆ, ಇದು ಸಾಧ್ಯವೇ ಅನ್ನೋದು ನಿರ್ಧರಿಸೋದು ನಿಮಗೆ ಸೇರಿತು. ಅದರಿಂದಾಗಿ ಆಸೆಯನ್ನು ಜಯಿಸಿದವರ ಮನಸ್ಸನ್ನು ಅಪಹರಿಸುವ ನಿಮಗೆ ಸುಖಾಭಿಲಾಷಿಯಾಗಿರುವ, ಅಂದರೆ ಅರ್ಜುನನ ಧ್ಯೇಯ ಏನಿತ್ತೋ ಅದು ಸುಖ ಅನ್ನೋ ರೀತಿಯಲ್ಲಿ ಆ ಸುಖಾಭಿಲಾಷೆಯಾಗಿರುವ ಅರ್ಜುನ ಪುರುಷರನ್ನ ಜಯಿಸುವುದು ಬಹಳ ಸುಲಭ. ಅದರಿಂದಾತನ ತಪವನು ಮುರಿಯಿರಿ, ಕಲೆಯಳು ಜಾಣರ ಜತೆಗೊಂಡು ಯೋಗಿಗಳಮ್ಮಿಗೆ ಗೆದ್ದಿಗ ನಿಮಗಿದು ಸುಲಭವು ಸುಖ ಸಂಗಿಯ ಗೆಲ್ಲಲು. ಸಂದೇಯವಿಲ್ಲವು ಪಗೆಗಳ ಕೊಲ್ಲುತೆ, ವಿಜಯ ಸುಖಂಗಳ ನಳಿಬುವನು. ಭವಮೋಕ್ಷಕ್ಕೆ ವಿಧಿಯದು ತವೆ ಸಲ್ಲದು, ಎತ್ತಣ ಬಿಲ್ಲೆತ್ತಣ ಮುಕ್ತಿ, ಎತ್ತಣ ಬಿಲ್ಲೆತ್ತಣ ಮುಕ್ತಿ. ಬಿಲ್ಲು ಹಿಡಿದು ಧನುಸ್ಸನ್ನು ಹಿಡಿದು ಬತ್ತಳಿಕೆ ಇಟ್ಕೊಂಡು ಖಡ್ಗ ಇಟ್ಕೊಂಡು ಅವನು ಕ್ಷಾತ್ರವನ್ನು ಹೊಂದುತ್ತಾನೆ ವಿನಃ ಶ್ರಮದ ಶಾಂತಿ, ತಪಸ್ಸಿನ ಶಾಂತಿ ಹೊಂದು ಗೆಲ್ಲಿದೆ. ಎತ್ತಣ ಬಿಲ್ಲು ಎತ್ತಣ ಮುಕ್ತಿ. ತಪಸ್ಸಲ್ಲಿ ಬಿಲ್ಲಲ್ಲಿ ಕ್ಷಾತ್ರಧರ್ಮ ಎಲ್ಲೋಯ್ತನಿಗೆ. ಆದ್ದರಿಂದ ಆ ಥರ ತಪವನ್ನು ಮುರಿಯಿರಿ. ನಾರಿಯರಿಗೆ ಹೇಳ್ದ ದೇವೇಂದ್ರ ಹೇಳ್ದ, ನಾರಿಯರಿಗೆ ಅಪ್ಸರೆಯರಿಗೆ, ಕಲೆಗಳಲ್ಲಿ ಕುಶಲರಾದ ಸಹಕರಣರ ಜೊತೆ ಹೋಗಿ ನೀವು ಯಾವ ರೀತಿ ಅವನನ್ನು ಒದಗಿಸ್ಕೋಬೇಕು ಹಾಗೆ ಮಾಡಿ, ಆ ಒಂದು ರೀತಿಯಲ್ಲಿ ಕಂಡಿಡ್ಕೊಳ್ಳಿ, ಅವನ ತಪಸ್ಸಿಗೆ ವಿಘ್ನವನ್ನು ಉಂಟು ಮಾಡಿ. ನೋಡೋಣ, ತನ್ನ ಮಗನೇ ಆದರೂ ಯಾಕೆ ಕಳಿಸ್ತಾ ಇದ್ದಾನೆ? ಅರ್ಜುನ ದೃಢತೆ, ಮನಸ್ಸಿನ ದೃಢತೆ ಹೇಗಿದೆ ಅದನ್ನು ಪರೀಕ್ಷಿಸಲೋಸ್ಕರ ದೇವೇಂದ್ರ ಮಾಡ್ತಾ ಇರೋದು ಕೆಲಸ ಇದು. ಅವನ ತಪಸ್ಸಿಗೆ ವಿಘ್ನವನ್ನು ಉಂಟು ಮಾಡಿ. ಹೇಗೆ? ಅಮರರ ಲೋಕವರು ಐದುವ ಬಯಕೆಯು ಮೂಡಿತು ಜನತೆಗೆ ಮೇಣ್ ನೋಡೆ. ಯಾವ ರೀತಿ ಆ ಒಂದು ಬ್ರಹ್ಮನಿಂದ ಒಟ್ಟಾಗಿ ಸಿಟ್ಟಿರ್ತಕ್ಕಂಥ ಜನರು ಎಲ್ಲರೂ ಸ್ವರ್ಗಲೋಕಕ್ಕೆ ಯಾತ್ರೆ ಮಾಡುವ ಹಂಬಲವುಳ್ಳಾಗಿ ಆಗಬಹುದು. ಅನೇಕ ಜನ ಬಂದೋಗಿದ್ದಾರೆ. ಇವನು ಹಾಗೇನೋ ಏನೋ ನೋಡೋಣ ಅನ್ನೋ ರೀತಿಯಲ್ಲಿ ಕಳಿಸ್ತಾ ಇದ್ದಾರೆ. ಅಪ್ಸರೆಯರನ್ನು ನೋಡುವ ಕಾಮನೆಯಿಂದ ಎಲ್ಲರೂ ಸ್ವರ್ಗಲೋಕಕ್ಕೆ ಹೋಗಲು ಇಷ್ಟಪಡುವಂತಾಗಿದೆ. ನೋಡಿ, ಇವನೇನೋ ಹೀಗೆ ಮಾಡ್ತಾರೆ, ನೋಡೋಣ ಇವನ ಮನಸ್ಸು ಹೇಗಿದೆ, ಇವನ ಮನಸ್ಸಿನ ದೃಢತೆ ಹೇಗಿದೆ, ಇವನ ನಿಶ್ಚಯವೇನು, ಇವನ ಧ್ಯೇಯವೇನು ನೋಡೋಣ ಅನ್ನೋ ಹಾಗೆ ಹೇಳ್ತಾ ಇದ್ದಾನೆ. ಆದ್ದರಿಂದ ನೀವು ಹೋಗಿ ಉಂಟು ಮಾಡಿದ್ದ ಆ ತಪಸ್ವಿ ಶತ್ರುಗಳನ್ನು ನಾಶಗೊಳಿಸಿ ಸುಖವನ್ನು ಅನುಭವಿಸಬೇಕು ಅಂತ ಬಯಸ್ತಾ ಇದ್ದಾನೆ. ಇದರಲ್ಲಿ ಸಂದೇಹವಿಲ್ಲ. ಏಕೆಂದರೆ ಆ ಅನುಷ್ಠಾನ ಯಾತಕ್ಕೆ? ಸಂಸಾರ ಮುಕ್ತಿಗೋಸ್ಕರವೋ ಅಲ್ಲ. ಧನುಸ್ಸಲ್ಲಿ ಮೋಕ್ಷ ಮಾರ್ಗದಲ್ಲಿ ಎತ್ತಣ ಬಿಲ್ಲು ಎತ್ತಣ ಮುಕ್ತಿ. ಧನುಸ್ಸನ್ನು ಹಿಡಿದ ಮೇಲೆ, ಆಯುಧ ಹಿಡಿದ ಮೇಲೆ ಅದೇ ಬೇರೆ ಬರೋ ಭಾವನೆ ಬೇರೆ ಅಂತ ದೇವೇಂದ್ರ ವನೇಚರರಿಗೆ ಹೇಳಿ ಕಳಿಸ್ತಾ ಇದ್ದಾನೆ. ನಾರಿಯರು ಅಂದರೆ ತಪಸ್ಸಿಗೆ ವಿಘ್ನ ಉಂಟು ಮಾಡೋದಕ್ಕೆ ಅಪ್ಸರೆಯರನ್ನು ಕಳಿಸ್ತಾ ಇದ್ದಾನೆ. ಮಹಿಮನು ಮತ್ತಿನ ಮುನಿಗಳ ತೆರದುಳು ಮುನಿಸನು ತಳೆಬುದ ನೆನೆಸಿದಂ, ಮುನಿಸನು ತಳೆಬುದ ನೆನೆಸದಿಂ,
ಎಣಸಿದರಿ ಮುನಿಸನು ತಳೆಬುದ ನೆನಸದಿರಿ ಕೀರ್ತಿಯ ಕಾಯುವ ಶೂರರ ಮತಿಗಳು ಕೀರ್ತಿಯ ಕಾಯುವ ಶೂರರ ಮತಿಗಳು ಪೆಣ್ಗಳ ಪೀಡೆಯ ಸೈರಿಸವು ಪೆಣ್ಗಳ ಪೀಡೆಯ ಸೈರಿಸವು ಸುರರ ಮುಂಗಡೆಯವರ ಬಂಧಿಸಿ ನುಡಿಯಲಿಂದ್ರನು ಬಗೆಯನು ಸುರರ ಮುಂಗಡೆಯವರ ಮನ್ನಿಸಿ ನುಡಿಯಲಿಂದ್ರನು ಬಗೆಯನು ಸ್ವಾಮಿ ಸನ್ನಿಧಿಯಲ್ಲಿ ಸೊಗೈಪ ಪ್ರಭುವಿನಾನದಿಯಾನುದೇ ದೇವನಾರಿಯರಾಗ ಪಡೆದರು ಪಿರಿಯ ಕಾಂತಿಯನೊಡನೆ ದೇವನಾರಿಯರಾಗ ಪಡೆದರು ಪಿರಿಯ ಕಾಂತಿಯನೊಡನೆಯೇ ಸ್ವಾಮಿ ಗೌರವಗೈಯನನು ಚರಣಪ್ಪನತಿಶಯ ತುಷ್ಟನು ಸ್ವಾಮಿ ಗೌರವಗೈಯನನು ಚಿತರನ ಅನುಚರಣಪ್ಪನತಿಶಯ ತುಷ್ಟನು ಎಷ್ಟು ಚೆನ್ನಾಗಿದೆ. ಕೆಲಸದಲ್ಲಿ ಯಾರು ನಿಯುಕ್ತರಾಗಿದ್ದಾರೆಯೋ ಆ ಕೆಲಸದಲ್ಲಿ ನಿಯುಕ್ತರಾದವರಿಗೆ ಅವರವರ ಒಡೆಯನ್ನು ಮಾಡುವ ಸನ್ಮಾನವು ಕಾಂತಿಯನ್ನು ಹೆಚ್ಚಿಸುತ್ತದೆ, ಅವರಿಗೆ ಇನ್ನೂ ಉತ್ಸಾಹವನ್ನು ಕೊಡುತ್ತೆ, ಇನ್ನು ನಾವು ಆ ಒಡೆಯನ ಕೆಲಸವನ್ನು ನಾವು ಮಾಡೋಣ ಅನ್ನೋ ಭಾವನೆಯನ್ನು ದೃಢಪಡಿಸ್ತದೆ ಅನ್ನೋದು. ಮಹಿಮನು ಮತ್ತಿನ ಮುನಿಗಳ ತೆರೆದೊಳು ಮುನಿಸನು ತಳೆಯುವುದನ್ನು ಎಣಿಸದಿರಿ. ಸಿಟ್ಕೊಳ್ತಾನೆ, ಕೋಪ ಮಾಡ್ಕೊಳ್ತಾನೆ ಅನ್ನೋದನ್ನ ತಗೋಬೇಡಿ ಮನಸ್ಸಿಗೆ ನೀವು. ಕೀರ್ತಿಯ ಕಾಯುವ ಶೂರರ ಮತಿಗಳು ಪೆಣ್ಗಳ ಪೀಡೆಯ ಸೈರಿಸವು. ಯಾರು ಶೂರರಾಗಿರ್ತಾರೋ, ಯಾರು ಕೀರ್ತಿಯನ್ನು ಕಾಯ್ಕೊಂಡಿರ್ತಾರೋ ಅವರಿಗೆ ಹೆಣ್ಣುಗಳಿಂದ ಉಂಟಾಗ್ತಕ್ಕ ತೊಂದರೆ, ಹೆಣ್ಣುಗಳಿಂದ ಉಂಟಾಗ್ತಕ್ಕಂಥ ತೊಂದರೆ ಅದನ್ನು ಯಾನೋ ಅವರು ಧರಿಸುವುದಿಲ್ಲ ಅನ್ನೋ ಹಾಗೆ. ಮಹಾ ತೇಜಸ್ವಿಯಾದ ಆ ಪುರುಷನಲ್ಲಿ ತನ್ನ ಮಗ ಅರ್ಜುನ, ಮಹಾ ತೇಜಸ್ವಿಯಾದ ಮಹಿಮನು ಆ ಪುರುಷನಲ್ಲಿ ಮತ್ತಿನ ಮುನಿಗಳ ತೆರೆದರು. ಮುನಿಗಳ ಕೋಪ ಮುಂತಾದ ವಿಕಾರ ಇದೆ ಅನ್ನೋದನ್ನು ದಯವಿಟ್ಟು ತಿಳ್ಕೋಬೇಡಿ, ಅವನಲ್ಲದಿಲ್ಲ. ಕೀರ್ತಿಯ ಕಾಯುವ ಶೂರರ ಮತಿಗಳು ಪೆಣ್ಗಳ ಪೀಡೆಯ ಸೈರಿಸವು. ತನ್ನ ಕೀರ್ತಿಯನ್ನು ಯಾರು ಕಾಪಾಡ್ಕೋಬೇಕು, ಯಶಸ್ಸನ್ನು ಯಾರು ಕಾಪಾಡ್ಕೋಬೇಕು, ಅದನ್ನು ಮುಂದುವರಿಸಬೇಕು, ತನ್ನ ಹೆಸರನ್ನು ತಾನು ಉಳಿಸ್ಕೋಬೇಕು ಅಂತಾನೋ ಅಂಥವನ ಬುದ್ಧಿ ಅನ್ನೋದು ಸ್ತ್ರೀಯರ ಹೆಣ್ಗಳೆಯರ ವಿಚಾರದಲ್ಲಿ ಹಿಂಸೆ ಮಾಡುವ ಆಲೋಚನೆಯನ್ನು ಮಾಡುವುದಿಲ್ಲ. ಯಾವ ರೀತಿ ಇದ್ರು ನಿವಾರಿಸ್ಕೊಳ್ತಾನೆ, ಇಲ್ಲ ಒಲಮೇಲೆ ಬೀಳ್ತಾನೆ. ಅರ್ಜುನ ಒಲಮೇಲೆ ಬಿದ್ದರೆ ಅವನ ತಪಸ್ಸು ಹೋಯಿತು, ನಿವಾರಿಸಿಕೊಂಡ್ರೆ ಅರ್ಜುನ ಗೆದ್ದ. ಅದನ್ನ ಆದ್ದರಿಂದಾಗಿ ಸ್ತ್ರೀಯರ ವಿಚಾರದಲ್ಲಿ ಹಿಂಸೆ ಮಾಡುವ ಆಲೋಚನೆಯನ್ನು ಯಾರು ಮಾಡೋದಿಲ್ಲ ತಿಳಿದವರು. ಅದರಿಂದಾಗಿ ಅಘಾನಿ ಸ್ತ್ರೀಯರಿಗೆ ಶಾಪವನ್ನು ಕೊಟ್ಟು ಹಿಂಸೆ ಕೊಟ್ಟರೆ ಅದರಿಂದ ಅಪಕೀರ್ತಿ ಬರುತ್ತದೆ. ಆದ್ದರಿಂದ ತಮ್ಮ ಕೀರ್ತಿಯನ್ನು ಕಾಪಾಡಿಕೊಳ್ಳಲು ಬಯಸುವ ಅರ್ಜುನನಂಥ ಧೀರರು ಸ್ತ್ರೀಯರ ವಿಚಾರದಲ್ಲಿ ಹಿಂಸೆ ಮಾಡತಕ್ಕಂಥ ಆಲೋಚನೆ ಮಾಡುವುದಿಲ್ಲ ಎಂಬುದಾಗಿ ದೇವೇಂದ್ರ ಸುರನಾರರಿಗೆ ಧೈರ್ಯವನ್ನು ಹೇಳ್ತಾ ಇದ್ದಾನೆ. ಅದೇ ರೀತಿ ಸುರರ ಮುಂಗಡೆ ಅವರ ಮನ್ನಿಸಿ ನುಡಿಯಲಿಂದ್ರನ ಬಗೆಯನು. ಸ್ವಾಮಿ ಸನ್ನಿಧಿಯಲ್ಲಿ ಸೊಗೈಬು ಪ್ರಭುವಿನ ಆಣತಿ ಆಣುತೆ. ದೇವನಾರಿಯರಾಗ ಪಡೆದರು ಪಿರಿಯ ಕಾಂತನ ಒಡನೆಯೇ ಸ್ವಾಮಿ ಗೌರವ ಗೈಯರು ಅನುಚರನು ಅಪ್ಪನು ಅತಿಶಯ ತುಷ್ಟನು. ಅಪ್ಸರೆಯರು ದೇವತೆಗಳ ಮುಂದೆ ಯಾವ ರೀತಿ ಅಪೇಕ್ಷೆ ಆಗಿತ್ತು ಅಂತಹ ಸಂಭಾವನೆಗಳಿಂದ ಆಕರ್ಷಕವಾದಂತಹ ಒಂದು ಸನ್ನಿಧಾನದಲ್ಲಿ ಪ್ರಭುವಿನ ಆದೇಶವನ್ನು ಹೊಂದಿ ಮಹತ್ತಾದ ಕಾಂತಿಯನ್ನು ಹೊಂದಿದರು. ದೇವೇಂದ್ರ ಮುಂದೆ ಹೇಳ್ಕೊಂಡ್ರು, ಅವನು ಸರಿಯಾಗಿ ಸಮಾಧಾನ ಹೇಳ್ಕಳಿಸಿದ್ದಾನೆ. ಯಾವಾಗಲೂ ಕೂಡ
ಯಾವ ಕಾರ್ಯವನ್ನೇ ಆಗಲಿ ಮಾಡಲು ನಿಯುಕ್ತರಾಗಿರ್ತಾರೋ ಅಂಥವರಿಗೆ ಒಡೆಯನು ಕೊಡುವ ಸನ್ಮಾನವು ಕಾಂತಿಯನ್ನು ಹೆಚ್ಚಿಸುತ್ತದೆ. ಅವರಿಗೆ ತಾವು ಪಡೆಯಬಹುದಾದ ಜಯದ ಅಭಿಲಾಷೆಯನ್ನು ಕೂಡ ಹೆಚ್ಚಿಸುತ್ತೆ. ಆ ಯಶಸ್ಸನ್ನು ಕೂಡ ತಂದು ಕೊಡುತ್ತದೆ. ಯಜಮಾನ ಆಗಿರಬೇಕು ಅನ್ನೋದನ್ನು ಕವಿಯಲ್ಲಿ ಹೇಳ್ತಾ ಇದ್ದಾನೆ ಅಂತ ನಾವು ಧ್ವನಿಸ್ತೀವಿ. ಒಡೆಮಟ್ಟು ಪೊರಮಟ್ಟ ಸಂತುಷ್ಟ ರಮಣೀಯರ ಕುಜಭಾರವಂಗಗಳ ಬಾಗಿಸಿತ್ತು ನೋಡುವಿಂದಗೆ ಕಮಲ ಲಕ್ಷ್ಮಿಯನು ದೊರೆಕೊಂಡ ನೋಡುವಿಂದ್ರಗೆ ಕಮಲ ಲಕ್ಷ್ಮಿಯನು ದೊರೆಕೊಂಡ ತೆರೆದ ಸಾವಿರ ಕಣ್ಣು ಸಾಲದಾಯಿತು. ಪೊಡಮಟ್ಟು ನಮಸ್ಕಾರ ಮಾಡಿ. ನಾವು ಯಾವಾಗಲೂ ಗುರುಗಳ ಹತ್ರ ಹೋದಾಗ ಪಡಮಡ್ತೀವಿ ಅಂತ ಹೇಳ್ತೀವಿ. ಎಲ್ಲ ಗುರುಗಳಿಗೂ ನಾವು ಹೇಳೋದು, ಜಂಗಮರಿಗೂ ಹೇಳೋದು ಹಾಗೆ, ಪೊಡಮಡುತ್ತೇವೆ, ನಮಸ್ಕರಿಸುತ್ತೇವೆ ಅನ್ನೋದು. ಸೈಗೆಡದನು ಅಂತಾನೆ ಕುಮಾರವ್ಯಾಸ. ಅದು ಧವಾರ ಅಂತ ಬೀಳೋದು ನಮಸ್ಕಾರ ಮಾಡೋರು ಕಾರುಗಳಿಗೆ ಅಂತ. ಪೊಡಮಟ್ಟು ನಮಸ್ಕರಿಸಿ ವಂದಿಸಿ ಪೊರಮಟ್ಟ ಸಂತುಷ್ಟ ರಮಣೀಯರ ಕುಚಭಾರ ಅಂಗಗಳ ಭಾಗಿಸಿತ್ತು. ಭವನದಿಂದ ದೇವೇಂದ್ರ ಭವನದಿಂದ ಹೊರಟ ಸಂತೋಷದಿಂದ ಹೊರಟಂಥ ಅಪ್ಸರೆಯರ ಆ ಕಾಂತಿ, ಆ ಶೋಭೆಯನ್ನು ನೋಡಲು ಸ್ಥಳ ಕಮಲದ ಸೌಂದರ್ಯವನ್ನು ಮೀರಿಸುವಂತಹ ಆ ಸ್ಥಳಗಳ ಸುತ್ತಮುತ್ತ ಅರಳಿದ್ದ ಒಂದು ಕಮಲದ ಹೂವುಗಳನ್ನು ಚಲುವು ಹೇಗಿತ್ತೋ ಆ ಚಲುವನ್ನು ಮೀರಿಸುವಂತಹ ನೋಡ್ತಾ ಇದ್ದಾನೆ ಇಂದ್ರಾವರಣ. ಅವನು ಮಾತು ಹೇಳ್ತಾನೆ ಕವಿಯಲ್ಲಿ, ನೋಡುವ ಇಂದ್ರಗೆ ಕಮಲ ಲಕ್ಷ್ಮಿಯನ್ನು ದೊರೆಕೊಂಡ ತೆರೆದ ಸಾವಿರ ಕಣ್ಣು ಸಾಲದಾಯಿತು. ಇಲ್ಲಿ ಸಾವಿರ ಕಣ್ಣು ಅನ್ನೋದು 2-3 ಅರ್ಥ ಕೊಟ್ಟು, ಸಹಸ್ರಾಕ್ಷ ಅನ್ನೋದು ಇಂದ್ರನಿಗೆ ಒಂದು ಹೆಸರಾದರೂ ಸಹಸ್ರಾಕ್ಷ ಅನ್ನೋದು ಅವನಿಗೆ ಬಂದಂಥ ಶಾಪ ಕೂಡ, ಒಬ್ಬ ಋಷಿಯಿಂದ ಬಂದಂಥ ಶಾಪ. ಅದನ್ನ ಅವನ ಕವಿ ಹಾಗೆ ಹೇಳ್ತಾ ಇಲ್ಲ. ಇಲ್ಲಿ ಸ್ಥಳ ಕಮಲದ ಸೌಂದರ್ಯವನ್ನು ಮೀರಿಸುವಂತಹ ಆಶ್ಚರ್ಯದಿಂದ ನೆಟ್ಟಿದ್ದಂಥ ಇಂದ್ರನ 1000 ಕಣ್ಣುಗಳಿಗೆ ಕೂಡ ಸಾಧ್ಯವಾಗಲಿಲ್ಲ ಆ ಅಪ್ಸರೆಯರ ಶೋಭೆಗಳನ್ನು ಉಂಟಾದಂತಹ ಸೌಂದರ್ಯ ಅಂತ ಹೇಳ್ತಾನೆ. ಅಂದರೆ ಅವರ ಸೌಂದರ್ಯವನ್ನು ನೋಡಿ ಇಂದ್ರನ ಕಣ್ಣುಗಳು ಅವರ ಮೇಲೆ ನೆಟ್ಟಿದೆ. ಅವನಿಗೆ ಆಶ್ಚರ್ಯ ಆಗುವಂಥ ಕಾಂತಿಯುತವಾದ ಅಪ್ಸರೆಯರು, ಅವರ ಕಾಂತಿ ತೇಜಸ್ಸು ಅಂಥದ್ದು. ಅವರು ಅರ್ಜುನನ್ನ ಹೇಗೆ ಮಾಡ್ತಾರೆ ಇನ್ನು ಮುಂದೆ ನೋಡೋಣ. ಇಲ್ಲಿಗೆ 6ನೇ ಸರ್ಗ ನಾವು ಮುಗಿಸಿ ಸಂಪನ್ನಗೊಳಿಸಿ ಗಮಕಿಯರ ಜೊತೆ ಮಂಗಳವನ್ನು ಇವತ್ತು ಹಾಡ್ತಾ ಇದ್ದೇವೆ. ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ